ಇವತ್ತು ವೇದಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಬಂದಾಗ ಫಸ್ಟಿಗೆ ಅರ್ಥ ಮಾಡ್ಕೊಳ್ಬೇಕಾಗಿದ್ದೇ ಈ ಪ್ರಕ್ರಿಯೆ ಏನು ಅಂತ ಕೇಳಿದ್ರೆ, ವೇದದ ಮೂಲವನ್ನ ನನ್ನ ಕ್ಯಾಮ್ರಾ ಆನ್ ಆಗಿದೆಯಾ ಭಗಿನಿ? ಕ್ಯಾಮ್ರಾ ಆನ್ ಆಗಿದೆ ಆಕ್ಚುಲಿ. ಕಾಣಿಸ್ತಾ ಇದೆಯಾ? ಫೈನ್. ಸೊ ಅದು ವೇದ ತಾತ್ಪರ್ಯ ಅಂತ ಬಂದಾಗ ಸಮಸ್ತ ವೇದ ವೃಕ್ಷವನ್ನ ಅರ್ಥ ಮಾಡ್ಕೊಂಡ್ರೆ ಆ ವೇದದ ತಾತ್ಪರ್ಯ ಗೊತ್ತಾಗುತ್ತೆ. ಹೌದಾ? ಸೊ ಯಾವ ತರ ನನ್ನ ಏನು ಬಯೋಡೇಟಾ ಕೊಟ್ರೆ ಅಥವಾ CV ಕೊಟ್ರೆ ನಾನ್ ಯಾರು ಅಂತ ಅರ್ಥ ಆಗುತ್ತೋ, ಅದೇ ತರ ವೇದಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಥವಾ ವೇದದ ಒಂದು ಪೋರ್ಷನ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಕೇಳಿದ್ರೆ ವೇದ ಅದರ ಮೂಲ ತಾತ್ಪರ್ಯಗಳನ್ನ ಅಥವಾ ಏನಕ್ಕಾಗಿ ವೇದ ಶುರುವಾಯಿತು ಅಥವಾ ವೇದಗಳು ಅಂದ್ರೆ ಏನು ಅಂತ ತಿಳ್ಕೊಂಡ್ರಾಗ ಮುಂದಿನ ಭಾಷ್ಯಗಳನ್ನ, ಅದರ ಅಂತರಾರ್ಥಗಳನ್ನ, ಗುಹ್ಯಾರ್ಥಗಳನ್ನ, ರಹಸ್ಯಾರ್ಥಗಳನ್ನ ತಿಳ್ಕೊಳ್ಳೋದಕ್ಕೆ ಸ್ಪಷ್ಟವಾದಂತ ಕಾಲ ಅಥವಾ ಅನುವಾಗುತ್ತೆ ಅವತ್ತು. ಸರಿ, ನಾನ್ ನಿಮ್ಗೆ ಒಂದ್ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಿದ್ದೀನಿ. ನಿಮಗೆ ಗೊತ್ತಿದೆ, ಅದರಲ್ಲಿ 14 and 18 ವಿದ್ಯಾಸ್ಥಾನಸ್ ಅಂತ ಇದೆ. ವಾಟ್ ಡಸ್ ಇಟ್ ಮೀನ್? ವೇದಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ವೇದಗಳು ಅಂತ ಹೇಳಿದ್ರೆ ನಮ್ಮ ಸನಾತನ ಸಂಸ್ಕೃತಿಯ ಮೂಲಧಾರೆಗಳು, ಮೂಲ ಸ್ರೋತಗಳು. ವೇದಗಳ ಮೇಲೇನೆ ಸನಾತನ ಪದ್ಧತಿಯ ಸಂಪೂರ್ಣ ಏನು ನಿರ್ಮಾಣ ಆಗಿರುವಂತಹದ್ದು, ಅದ್ ಗೊತ್ತು ನಿಮ್ಗೆ. ಸೊ ಹಾಗಾಗಿ ಮರದ ಸ್ಥಾನಗಳಲ್ಲಿ ಸನಾತನ ಇದ್ರೆ ಬೇರಿನ ಸ್ಥಾನದಲ್ಲಿ ವೇದಗಳಿರುತ್ತೆ. ಸೊ ವೇದಗಳು ಎಲ್ಲಿ ತನಕ ಗಟ್ಟಿಯಾಗಿರುತ್ತೋ, ಅಂದ್ರೆ ಅದನ್ನ ರಕ್ಷಣೆ ಮಾಡೋದಕ್ಕೆ ನಮ್ ಕೈಲಿ ಸಾಧ್ಯ ಆಗುತ್ತೋ ಅಲ್ಲಿ ತನಕ ನಮ್ಮ ಅಷ್ಟೂ ವಿವಿಧತೆಯಲ್ಲಿ ಏಕತೆ ಅಥವಾ ಇನ್ನೇನೋ ಎಲ್ಲ ಫಿಲಾಸಫಿಗಳು ಕೂಡ ಸಂರಕ್ಷಿತವಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ವೇದಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ವೇದಗಳನ್ನ ಬರೀ ವೇದಗಳು ಅಂತ ಸೆಕ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ವೇದಗಳನ್ನ ಒಂದು ದೊಡ್ಡ ಮರದ ತರ, ವಿಶಾಲ ವಟವೃಕ್ಷ ತರ ಅರ್ಥ ಮಾಡ್ಕೊಳ್ಳೋಣ. ಹೇಗೆ ಅಂತ ಕೇಳಿದ್ರೆ, ವೇದಗಳು 4 ನಿಮಗೆ ಗೊತ್ತಿರೋ ತರ, ಹೌದಾ? ಆದ್ರೆ ವೇದಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಆಕ್ಸಿಲರಿ ಸೈನ್ಸಸ್ ಅಂತ ಬಂದಿದೆ, ಅದನ್ನ ವೇದಾಂಗಗಳು ಅಂತ ಕರಿತೀವಿ. ಮುಂದೆ ಅದೆಲ್ಲ ಬರುತ್ತೆ. ಆಮೇಲೆ ವೇದಾಂಗಗಳನ್ನ ಅಂದ್ರೆ ವೇದಗಳು ಹೀಗೇ ಇರ್ಬೇಕು, ಶಬ್ದಗಳು ಕೂಡ ಆ ಕಡೆ ಈ ಕಡೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಮೆಕ್ಯಾನಿಸಮ್ ನ ಎಷ್ಟು ಟೈಟ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಒಂದೇ ಒಂದು ಶಬ್ದ ಭದ್ರಂ ಅಂತ ಇರೋ ಶಬ್ದದಲ್ಲಿ ನೀವು ಭಕಾರದಲ್ಲಿರೋ ಮಹಾಪ್ರಾಣನ ದಕಾರಕ್ಕೋ ಅಥವಾ ದಕಾರದಲ್ಲಿರೋ ಅಲ್ಪ ಪ್ರಾಣ ಭಕಾರಕ್ಕೋ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ವೇದಗಳು ನಿರ್ಮಿತವಾಗಿರುವಂಥದ್ದು ಸಂಸ್ಕೃತ ಭಾಷೆಗಳಲ್ಲಿ. ಸಂಸ್ಕೃತ ಭಾಷೆ ಎಷ್ಟು ಸೈಂಟಿಫಿಕ್ ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತೀನಿ, ಆದ್ರೆ ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ ಈಗಾಗ್ಲೇ. ಸೊ ಹಾಗಾಗಿ ವೇದಗಳು 4, ವೇದ ಅಂದ್ರೇನು ಅದನ್ನ ಮುಂದೆ ನೋಡೋಣ, ಓಕೆನಾ? ಸೊ ಈಗಿರೋ ಎಂಟಾಯ ವೇದ ಭಾಗಗಳನ್ನ ಯಾವ ತರ ಇಂಜಿನಿಯರ್ ಮಾಡಿದ್ದಾರೆ ಅಂತ, ಯಾವ ತರ ಕಟ್ಟಿದ್ದಾರೆ ಅಂತ ನೋಡೋಣ, ಒಂದು ಓವರ್ ಆಲ್ ಪಿಕ್ಚರ್ ಬರೋದಕ್ಕೆ. ಇದರ ಪಿಕ್ಚರ್ ಏನಕ್ಕೆ ಅಂತ ಕೇಳಿದ್ರೆ, ಈಗಿರೋ ಚಾಲೆಂಜ್ ಏನು? ವೇದಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಚಾಲೆಂಜ್. ಈಗಂತೂ ಯೂಟ್ಯೂಬ್ ಬಂದಿದೆ, ಡ್ರೈವ್ಸ್ ಬಂದಿದೆ, ಅಥವಾ ಇನ್ನೇನೋ ಬಂದಿದೆ. ಯಾರ್ದಾರು ಹೇಳ್ತಾ ಇರೋದನ್ನ ರೆಕಾರ್ಡ್ ಮಾಡ್ಬಿಟ್ರೆ ಅದು ಉಳ್ಕೊಳ್ಳುತ್ತೆ. ಆ ತರ ರಕ್ಷಣೆ ಮಾಡೋದು ಸಾಧ್ಯನೇ ಇಲ್ಲ, ಅಥವಾ ಆ ತರ ರಕ್ಷಣೆ ಕೂಡ ಮಾಡಬಾರದು ವೇದಗಳದ್ದು. ಯಾಕೆ ಅಂತ ಕೇಳಿದ್ರೆ, ವೇದಗಳು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತ ಅತ್ಯಂತ ಉಚ್ಛ್ರಾಯ ಜ್ಞಾನ ರಾಶಿಗಳನ್ನ ವೇದಗಳು ಅಂತ ಕರೆದಾಗ, ಅದನ್ನ ಬರೀ ಯಾವುದೋ ಹಿಸ್ಟರಿ ಬುಕ್ ತರ ನಾನು ರೆಕಾರ್ಡ್ ಮಾಡಿ ತಿಳಿಸಿದ್ರೆ ಅದರಲ್ಲಿ ಯಾವುದೇ ಸಾರವತ್ತತೆ ಇರಲ್ಲ. ಸೊ ನೋ ಯೂಸ್ ಆಫ್ ಬೀಯಿಂಗ್ ವೇದ. ಸೊ ಹಾಗಾಗಿ ಇಲ್ಲಿರೋ ಫಸ್ಟ್ ಚಾಲೆಂಜ್ ಏನು ಅಂತ ಕೇಳಿದ್ರೆ, ಸಾವಿರಾರು ವರ್ಷಗಳಿಂದ ಬಂದಂತಹ ಜ್ಞಾನ ಸ್ರೋತಗಳಾದ ವೇದಗಳನ್ನ ಆಸ್ ಇಟ್ ಈಸ್ ರಕ್ಷಣೆ ಮಾಡ್ಬೇಕಲ್ಲ ಇವತ್ತು ಕೂಡ. ಅದು ನಮ್ಮ ಮುಂದಿರುವಂತಹ ಫಸ್ಟ್ ಚಾಲೆಂಜ್. ಅದಕ್ಕೆ ಏನ್ ಮಾಡಿದ್ದಾರೆ ಅನ್ನೋದನ್ನ ಮುಂದೆ ಹೇಳ್ತೀನಿ, ಆಯ್ತಾ? ಮುಂದೆ ಇಲ್ಲಿಗೆ ಹೋದಾಗ ನಿಮಗೆ ಗೊತ್ತಾಗತ್ತೆ, ಸಂಪೂರ್ಣ ವೇದಗಳನ್ನ ಅಥವಾ ಜ್ಞಾನ ರಾಶಿಗಳನ್ನ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ 14 ತರ ಆಗಿ ವಿಭಾಗ ಮಾಡಿದ್ದಾರೆ. ಅದರಲ್ಲೂ ವೇದಗಳೂ ಕೂಡ ಸೇರ್ಕೊಂಡಿದೆ. ಅದನ್ನ ಹೇಳ್ತಾರೆ ಅಂಗಾನಿ ವೇದಾಶ್ಚತ್ವಾರಃ ಮೀಮಾಂಸಾ ನ್ಯಾಯ ವಿಸ್ತರಃ ಪುರಾಣಂ ಧರ್ಮಶಾಸ್ತ್ರಂಚ ವಿದ್ಯಾಹಿ ಏತಾಹ ಚತುರ್ದಶ ಅಂತ. ಇದರ ಅರ್ಥ ಏನು? ಅಂಗಾನಿ ವೇದಾಹ. ಎಲ್ಲಾರು ಮಧ್ಯ ಕ್ವಶನ್ ಬಂದ್ರೆ ರೈಸ್ ಮಾಡಿ, ಅಥವಾ ನೀವು ಕೇಳಿ. ನೀವು ಯಾರು ನನಗೆ ಕಾಣಿಸ್ತಿಲ್ಲ, ಬರೀ ಸ್ಕ್ರೀನ್ ಮಾತ್ರ ಕಾಣಿಸ್ತಾ ಇದೆ. ಸೊ ಹಾಗಾಗಿ
ನನಗೆ ಎಲ್ಲಾರು ಪ್ರಶ್ನೆಗಳಿದ್ರೆ ನೀವು ಖಂಡಿತ ಅದನ್ನ ಕೇಳ್ಬಹುದು, ಹೇಳ್ಬೇಕು. ಅಂಗಾನಿ ವೇದಾಹ, ವೇದಗಳು 4, ವೇದಾಶ್ಚತ್ವಾರಃ, ಅದ್ರ ಜೊತೆಗೆ ಅಂಗಾನಿ ಅಂತ ಕೂಡ ಸೇರ್ಕೊಂಡಿದೆ. ಅಂಗಾನಿ ವೇದಾಶ್ಚತ್ವಾರಃ ಮೀಮಾಂಸಾ ನ್ಯಾಯ ವಿಸ್ತಾರಃ. ಅಂಗಾನಿ ಅಂತ ಹೇಳಿದ್ರೆ ವೇದಗಳನ್ನ ಅರ್ಥ ಮಾಡ್ಕೊಳ್ಳೋಕಿರುವಂತ ಸೈನ್ಸಸ್, ಅದನ್ನ ಅಂಗಗಳು. ಅಂಗಗಳೆಷ್ಟಿದೆ ಅಂತ ಕೇಳಿದ್ರೆ 6 ಅಂಗಗಳು. ಶಿಕ್ಷಾ, ವ್ಯಾಕರಣ, ಛಂದ, ನಿರುಕ್ತ, ಜ್ಯೋತಿಷ, ಕಲ್ಪಃ ಅಂತ 6 ಅಂಗಗಳನ್ನ ಹೇಳ್ತೀವಿ. ಅದರದ್ದು ಒಂದೊಂದು ವಿವರಣೆಗಳನ್ನ ಮುಂದೆ ನೋಡೋಣ. ಆದ್ರೆ ಈ 6 ಅಂಗಗಳು ವೇದಗಳನ್ನ ರಕ್ಷಣೆ ಮಾಡೋದಕ್ಕೆ, ವೇದಗಳನ್ನ ಯಥಾವತ್ ರಕ್ಷಣೆ ಮಾಡೋದಕ್ಕೆ. ಹಾಗಾಗಿ ಅಂಗಗಳಿದೆ. ಆಮೇಲೆ ಸರಿ, ಅದರ ಅಪ್ಲಿಕೇಶನ್ ಪಾರ್ಟ್ಗಳನ್ನ ನೋಡೋದಾದ್ರೆ ಮೀಮಾಂಸಾ, ನ್ಯಾಯ ವಿಸ್ತಾರಃ, ಪುರಾಣಂ, ಧರ್ಮಶಾಸ್ತ್ರಂ, ಇದನ್ನ ಉಪಾಂಗಗಳು ಅಂತ ಕೂಡ ಕರೀತಾರೆ. ಅಂದ್ರೆ ಏನು? ಆಯ್ತು, ಈಗ ವೇದಗಳನ್ನ ರಕ್ಷಣೆ ಮಾಡಿದ್ರಿ, ಆಸ್ ಇಟ್ ಈಸ್ ರಕ್ಷಣೆ ಮಾಡಿದ್ರಿ, ಆದ್ರೆ ಅದನ್ನ ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡದೇ ಇದ್ರೆ ಅದು ಯಾರಿಗೂ ಗೊತ್ತಾಗಲ್ಲ, ಅದು ಉಳಿಯಲ್ಲ ತುಂಬಾ ದಿನ. ಸೊ ಹಾಗಾಗಿ ಉಪಾಂಗಗಳು ಬಂತು. ಉಪಾಂಗಗಳಂದ್ರೆ ಏನಾಯ್ತು? ನ್ಯಾಯ. ನ್ಯಾಯ ಅಂದ್ರೆ ದ ಲಾಜಿಕ್, the very intellectual is working, or intelligence is working for protection of the Vedas. ಅಷ್ಟು ನ್ಯಾಯ, ಲಾಜಿಕಲಿ ಅದನ್ನ ಪ್ರೂವ್ ಮಾಡೋದು ಹೇಗೆ, ಅದು ಫಸ್ಟ್ ನ್ಯಾಯ. ವಿಸ್ತರಃ, ನ್ಯಾಯ ವಿಸ್ತಾರಃ ಇನ್ ದ ಸೆನ್ಸ್ ಇಲ್ಲಿ ನಾವು ಹೇಳ್ತಿರೋದು ಮೀಮಾಂಸಾ ಶಾಸ್ತ್ರ. ಮೀಮಾಂಸಾ ಶಾಸ್ತ್ರ ಅಂದ್ರೆ ಏನ್ ಗೊತ್ತೇನೋ? ವೇದಗಳನ್ನ ಶಾಬ್ದ ಮುಖೇನ ಅರ್ಥ ಮಾಡ್ಕೊಂಡಿದ್ದೀರಿ, ಕಲ್ತಿದ್ದೀರಿ. ಶ್ರದ್ಧಯಾಗ್ನಿ ಸಮಿಧ್ಯತೆ ಅಂತ ಕಲ್ತಿದ್ದೀರಿ. ಆದ್ರೆ ಇದನ್ನ ಆರ್ಥಿಕವಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಇದೇ ಅರ್ಥ ಅಂತ ನಿಶ್ಚಯ ಮಾಡೋದು ಹೇಗೆ, ಅದನ್ನ ಮೀಮಾಂಸಾ ವಾಕ್ಯಗಳು ಮಾಡುತ್ತೆ. ಸೊ ಹಾಗಾಗಿ ಮೀಮಾಂಸಾ ನ್ಯಾಯ ವಿಸ್ತಾರ ಬಂತು. ಮೀಮಾಂಸಾ ಮತ್ತೆ ನ್ಯಾಯ ಅಂತ 2 ವಿಭಾಗಗಳು. ಆಮೇಲೆ ಪುರಾಣಂ ಧರ್ಮಶಾಸ್ತ್ರಂಚ, ಇದು 2 ಕೂಡ ಮೀಮಾಂಸಾ ಮತ್ತೆ ನ್ಯಾಯ, ಅದು ಒಂದ್ ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಹೋಗಿ ವೇದಗಳನ್ನ ವಿಮರ್ಶಾತ್ಮಕವಾಗಿ, ಕ್ರಿಟಿಕಲಿ ಅದನ್ನ ಅಭ್ಯಾಸ ಮಾಡ್ತಾ ಇರ್ಬೇಕಾದ್ರೆ ಪುರಾಣ ಮತ್ತೆ ಧರ್ಮಶಾಸ್ತ್ರಗಳು ಏನ್ ಹೇಳುತ್ತೆ, ಅದನ್ನ ಸ್ವಲ್ಪ ಒಂದು ಲೆವೆಲ್ ಕೆಳಗಿಳಿದು, ಅಂದ್ರೆ ನನ್ನ ಮತ್ತೆ ಸಾಮಾನ್ಯ ಜನರ ಬುದ್ಧಿಮಟ್ಟಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ಅಲ್ಲಿಗಿಳಿದು ಅದನ್ನ ಆನ್ವಯಿಕವಾಗಿ ಹೇಳ್ಕೊಡುವಂತ ಭಾಗಗಳನ್ನ ಪುರಾಣ ಮತ್ತೆ ಧರ್ಮಶಾಸ್ತ್ರ, ಅದ ಅಪ್ಲಿಕೇಶನ್. ಸೊ ಹಾಗಾಗಿ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ರಾಮಾಯಣ ಮಹಾಭಾರತಗಳನ್ನ ಓದಿದ್ರೆ ಭಗಿನಿ, ಆ ರಾಮಾಯಣ ಮಹಾಭಾರತಗಳು ರಾಮಂದು ಅಥವಾ ದಿಲೀಪಂದು, ರಘುವಿನ ವಂಶದ ಕಥೆ ಮಾತ್ರ ಅಲ್ಲ. ಅಷ್ಟೇ ಹೇಳಿದಿದ್ರೆ ಅದನ್ನ ಇತಿಹಾಸ ಅಂತ ಕರಿಬಾರದು, ಹಿಸ್ಟ್ರಿ ಅಂತ ಕರಿಬೇಕಿತ್ತು. ಆದ್ರೆ ಈ ರಾಮನ ಕಥೆ ಓದೋದ್ರಿಂದ ನೀವು ಅರ್ಥ ಮಾಡ್ಕೊಳ್ಳದಿರೋದು ಬರೀ ರಾಮನ ಚರಿತ್ರೆ ಅಲ್ಲ, ಆದ್ರೆ ವೇದಗಳನ್ನ ಅರ್ಥ ಮಾಡ್ಕೊಂತಿದ್ದೀರಿ. ಸೊ ಹಾಗಾಗಿ ರಾಮನಿಗೆ ಒಂದು ವಿಶೇಷಣ ಕೊಟ್ಟಿರೋದೇನು ಅಂತ ಕೇಳಿದ್ರೆ, ರಾಮ ಅವನು ಧರ್ಮದ ಮೈ, ಅಥವಾ ಏನು ಧರ್ಮವನ್ನೇ ಮೈವೆತ್ತಿದಂಥ ಪುರುಷ ಅವನು ರಾಮ. ಹೌದೋ ಅಲ್ವಾ? ಸೊ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ರಾಮ ನಡೆದಿರೋ ದಾರಿ ವೇದ ಹೋಗಿರೋ ದಾರಿಗಿಂತ ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ರಾಮನನ್ನ ಅಭ್ಯಾಸ ಮಾಡ್ತಿದ್ರೆ, ರಾಮನ ಚರಿತ್ರೆಯನ್ನ ನೋಡಿದ್ರೆ ಅದು ವೇದದ ಚರಿತ್ರೆಯನ್ನ, ವೇದದ ಸಿದ್ಧಾಂತಗಳನ್ನೇ ಅರ್ಥ ಮಾಡ್ಕೊಂತಿದ್ದೀನಿ ಅಂತ ಅರ್ಥ. ಸೊ ಹಾಗಾಗಿ ಪುರಾಣ, ಧರ್ಮಶಾಸ್ತ್ರ. ಪುರಾಣದಲ್ಲಿ ನಮ್ಗೆ ಮಹಾಭಾರತ ಮತ್ತೆ ರಾಮಾಯಣನು ಸೇರಿಸಿ 18 ಮಹಾಪುರಾಣಗಳು ಕೂಡ ಸೇರ್ಕೊಂಡಿದೆ. ಸೊ ಹಾಗಾಗಿ ಇತಿಹಾಸ ಅಂತ ಬೇರೆ ಭಾಗ ಇಲ್ಲ ಅನ್ನೋ ಕಾರಣಕ್ಕಾಗಿ ಪುರಾಣದಲ್ಲೇ ಇತಿಹಾಸಗಳನ್ನ, ಪುರಾಣ ಇತಿಹಾಸ ಅಂತ ಒಂದು, ರಾಮಾಯಣ ಮಹಾಭಾರತ ಜೊತೆಗೆ 18 ಪುರಾಣಗಳು. ಸೊ ನಾನು ಮುಂದಿನ ಕ್ಲಾಸಲ್ಲಿ ನಿಮ್ಮಿಬ್ಬರನ್ನು ಕೇಳ್ತೀನಿ, ಎಷ್ಟು ಪುರಾಣಗಳಿದೆ? 18 ಪುರಾಣ ಅಂತ ಹೇಳಿದೆ. ಯಾವ್ಯಾವ ಪುರಾಣಗಳು ಅಂತ ಹೇಳ್ಬೇಕು. ಸಮ್ಯಕ್, ಮುಂದಕ್ಕೆ ಹೋಗೋಣ ಆಯ್ತಾ. ಪುರಾಣಂ ಧರ್ಮಶಾಸ್ತ್ರಂಚ ವಿದ್ಯಾಹಿ ಏತಾಹ ಚತುರ್ದಶ. ಇದಿಷ್ಟನ್ನ ಸೇರಿಸಿದ್ರೆ 14 ವಿದ್ಯಾಸ್ಥಾನಗಳಾಯ್ತು. ಇನ್ನೊಂದ್ಸಲಿ ಎಣಿಸ್ಬೇಡ ಕೊನೆಗೆ. ವೇದಗಳು 4, ವೇದಗಳನ್ನ ಅಭ್ಯಾಸ ಮಾಡೋದಕ್ಕೆ 6 ವೇದಾಂಗಗಳು, ಅಂದ್ರೆ 10 ಆಯ್ತು. ಅದ್ರ ಜೊತೆಗೆ ಮೀಮಾಂಸಾ, ನ್ಯಾಯ, ಪುರಾಣ, ಧರ್ಮಶಾಸ್ತ್ರ, ಒಟ್ಟು 14 ವಿದ್ಯಾಸ್ಥಾನಗಳು. ಇದು ದೊಡ್ಡ ವೇದ ಭವನಕ್ಕೆ ಫೌಂಡೇಶನ್ಸ್. ಈ 14 ಪಿಲ್ಲರ್ಸ್ಗಳು. ಯಾವುದೇ ಶಾಸ್ತ್ರಗಳನ್ನ ಓದಿ, ಯಾವುದೇ ವೈದಿಕವಾದಂಥ ಶಬ್ದಗಳನ್ನ ಹೇಳಿ,
ಈ 14 ಬಂದೇ ಬರುತ್ತೆ ಅಂತ ಅರ್ಥ. ಬಟ್ ಇಷ್ಟಕ್ಕೆ ನಿಲ್ಲಿಲ್ಲ. ಏನಾಯ್ತು ಮುಂದೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು 14ಗಳನ್ನ ಓದಿದ್ರಿ, ಆದ್ರೆ 14ಗಳನ್ನ ಹೇಗೆ ಆನ್ವಯಿಕವಾಗಿ ಮಾಡೋದು, ವಾಟ್ ಈಸ್ ದ ಅಪ್ಲಿಕೇಶನ್ ವೇದಗಳದ್ದು. ಸೊ ವಿವೇಕಾನಂದರು ಅಥವಾ ಅರವಿಂದ್ರು ಯಾವಾಗ್ಲೂ ಈ ಮಾತನ್ನ ಹೇಳೋರು. ಯಾಕೆ ನಮ್ಮ ಯಾರು ಬಾಲಗಂಗಾಧರ ತಿಲಕ್ ಅವರು ಭಗವದ್ಗೀತೆಗೆ ಭಾಷ್ಯವನ್ನ ಕಾಮೆಂಟ್ರಿಯನ್ನ ಬರಿಬೇಕಾದ್ರೆ ಕರ್ಮ ಹೆಚ್ಚು ಮಹತ್ವ ಪಡೆಯುತ್ತೆ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಭಗವದ್ಗೀತೆಯನ್ನ ಬರೀ ಬುದ್ಧಿಮಟ್ಟದಲ್ಲಿ ಇಟ್ಕೊಂಡು ಕೃಷ್ಣ ಹೀಗೆ ಹೇಳಿದಾನೆ ಅಲ್ಲ, ಒನ್ಸ್ ಅಗೇನ್ ಟೇಕ್ ಇಟ್ ಅಪ್ ಟು ದ ಲೆವೆಲ್ ಆಫ್ ಲೈಫ್. ನೀವು ಅದನ್ನ ಆಚರಣೆ ಮಾಡಿ, ಆಗ ಮಾತ್ರ ಭಗವದ್ಗೀತೆಗೆ ಏನು ಒಂದು ಫಲ. ಸೊ ಹಾಗಾಗಿ ವಿವೇಕಾನಂದರು ಅದನ್ನ ಹೇಳ್ತಾ ಇದ್ರು ಏನು ಅಂತ ಕೇಳಿದ್ರೆ, ಭಗವದ್ಗೀತೆ ಓದೋದಕ್ಕಿಂತ ಮುಂಚೆ, ವೇದಾಂತ ಓದೋದಕ್ಕಿಂತ ಮುಂಚೆ ಫುಟ್ಬಾಲ್ ಓಡೋದನ್ನ ಕಲಿ ಅಂತ. ಫಸ್ಟು ದೇಹದಾರ್ಢ್ಯ ಇದ್ದಾಗ ಮಾತ್ರ ವೇದಗಳು ಕೂಡ ಅರ್ಥ ಆಗೋದಕ್ಕೆ ಸಹಾಯ ಆಗತ್ತೆ, ಅಂದ್ರೆ ವೇದಗಳನ್ನ ಆಚರಣೆ ಮಾಡೋದಕ್ಕೆ ನಿಮಗೆ ಶಕ್ತಿ ಬರುತ್ತೆ ಅಂತ. ಸೊ ಹಾಗಾಗಿ ಈ 14 ವಿದ್ಯಾಸ್ಥಾನಗಳನ್ನ ನಾವು ಮತ್ತೆ ಅಪ್ಲಿಕೇಶನ್ ಪಾರ್ಟ್, ರಿಯಲ್ ಲೈಫ್ ಅಲ್ಲಿ ಯಾವ ತರ ಅಪ್ಲೈ ಮಾಡಬಹುದು ಅನ್ನೋದಕ್ಕೆ ಅದನ್ನ ಉಪವೇದಗಳು ಅಂತ ಕರೆದ್ರು. ಉಪವೇದಗಳು ಆರ್ ದ ಅಪ್ಲಿಕೇಶನ್ಸ್ ಆಫ್ ರಿಯಲ್ ವೇದಸ್. ಓಕೆನಾ? ಈಗ ಫಸ್ಟ್ ಬನ್ನಿ, ಉಪವೇದ ಯಾವುದು ಫಸ್ಟು? ಆಯುರ್ವೇದ. ಆಯುರ್ವೇದ ಅಂದ್ರೆ ಏನು? ಆಯುರ್ವೇದ ಅಂದ್ರೆ ಆರೋಗ್ಯ ಶಾಸ್ತ್ರ. ಓಕೆನಾ? ಸೊ ಈ 4 ವೇದಗಳಲ್ಲಿ ಅಪ್ಲಿಕೇಶನ್, ಫಸ್ಟ್ ಅಪ್ಲಿಕೇಶನ್ ಈಸ್ ಅಬೌಟ್ ಆಯುಷ್ಯ. ಆಯುಷ್ಯವನ್ನ ವರ್ಧನೆ ಮಾಡ್ಕೊಳ್ಳೋದು ಹೇಗೆ, ಹೌದ್ ತಾನೆ? ಸೊ ಎಲ್ಲಿ ತನಕ ಈ ದೇಹ ಗಟ್ಟಿಮುಟ್ಟಾಗಿರುತ್ತೋ ಅಲ್ಲಿವರೆಗೂ ನಾನು ವೇದಗಳ ಅಧ್ಯಯನ ಮಾಡಬಹುದು, ಶಾಸ್ತ್ರಗಳನ್ನ ಅಧ್ಯಯನ ಮಾಡಬಹುದು. ಆದ್ರೆ ಇವತ್ತು ತುಂಬಾ ತಲೆನೋವಪ್ಪ, ಹೇಗೆ ಅಧ್ಯಯನ ಮಾಡ್ಲಿಕ್ಕಾಗತ್ತೆ ನಾನು? ಸೊ ಹಾಗಾಗಿ ಫಸ್ಟ್ ಅಪ್ಲಿಕೇಶನ್ ಆಫ್ ದ ವೇದ ಈಸ್ ಆಯುರ್ವೇದ. ಆಯುಷಃ ವೇದ ಆಯುರ್ವೇದ. ಆಯಸ್ಸನ್ನ, ಆರೋಗ್ಯವನ್ನ ಹೇಗೆ ವೃದ್ಧಿಸ್ಕೊಳ್ಬೇಕು ಅದನ್ನ ವಿಮರ್ಶಾತ್ಮಕವಾಗಿ ಬರೆದಿರುವಂತ ಗ್ರಂಥ ಅದು ಆಯುರ್ವೇದ. ಸೊ ಆಯುರ್ವೇದದಲ್ಲಿ ಮುಂದೆ ಬೇರೆ ಬೇರೆ ಪರಂಪರೆಗಳು ಬಂತು, ಸುಶ್ರುತಾಚಾರ್ಯರ ಪರಂಪರೆ ಬಂತು. ಈ ತರ ಗ್ರಂಥಗಳಲ್ಲಿ ಅವರು ಆಯುರ್ವೇದ ಶಾಸ್ತ್ರಗಳನ್ನ ವೇದಗಳ ಆಧಾರದಲ್ಲಿ ಅವರು ಬರಿತಾ ಹೋದ್ರು. ಸೊ ಫಸ್ಟ್ ಅಪ್ಲಿಕೇಶನ್ ಆಫ್ ವೇದ ಶುಡ್ ಬಿ ಆಯುರ್ವೇದ. ಆಯುಷ್, ಗೇನಿಂಗ್ ಅ ಪ್ಯೂರಿಟಿ ಆಫ್ ಲೈಫ್, ಅದನ್ನ ಆಯುರ್ವೇದ ಅಂತ ಕರೆದ್ರು. ನೆಕ್ಸ್ಟ್ ಧನುರ್ವೇದ. ಧನುರ್ವೇದ ಅಂದ್ರೆ ಏನ್ ಗೊತ್ತಾ? ಧನುರ್ವೇದ ಅಂತ ಕೇಳಿದ್ರೆ ನಾನು ಮುಂದೆ ಹೇಳ್ತೀನಿ ಅದನ್ನ. ಧನುರ್ವೇದ ಅಂತ ಹೇಳಿದ್ರೆ ಮೆಟಲರ್ಜಿ. ಆ ಮೆಟಲರ್ಜಿಯನ್ನ ಅರ್ಥ ಮಾಡ್ಕೊಳ್ಳೋದು, ಯುದ್ಧಕ್ಕೆ ಸಂಬಂಧಪಟ್ಟಂತಹ ಕೇವಲ ರಣ ಅಂಶಗಳನ್ನ ಮಾತ್ರ ಹೇಳೋದಲ್ದಲೆ, ಅಂದ್ರೆ ವೆಪನರೀಸ್ ಗಳನ್ನ ಮಾತ್ರ ಹೇಳೋದಲ್ದಲೆ, ಸ್ಟ್ರಾಟಜೀಸ್ ಆಫ್ ವಾರ್ ಗಳನ್ನ ಹೇಳೋದು ಮಾತ್ರ ಅಲ್ದಲೆ, ಅದಕ್ಕೆ ಬೇಕಾದಂತಹ ಶಸ್ತ್ರಗಳ ನಿರ್ಮಾಣ ಕೂಡ ಧನುರ್ವೇದದಲ್ಲಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಧನುರ್ವೇದ ಅತ್ಯಂತ ಆನುಭವಿಕ ಯೋಗ ಅಥವಾ ವೇದ, ವೇದಗಳನ್ನ ಅಪ್ಲೈ ಮಾಡುವಂತ ಒಂದು ಶಾಸ್ತ್ರ, ಒಂದು ವಿಭಾಗ, ಅದು ಧನುರ್ವೇದ. ಮುಂದೆ ನೋಡೋಣ ಯಾವ ತರ ಇದೆ. ಗಂಧರ್ವ ವೇದ ಗೊತ್ತಾ ನಿಮ್ಗೆ? ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ. ಗಂಧರ್ವ ವೇದ ಅಂತ ಹೇಳಿದ್ರೆ ಇದು ಸಾಮವೇದದ ಉಪವೇದ. ಅಂದ್ರೆ ಸಾಮ ಅಂತ ಹೇಳಿದ್ರೆ ಹಾಡುವಿಕೆ. ಆ ಹಾಡುವಿಕೆಯನ್ನ ಯಾವ ತರ ಪದ್ಧತಿ, ಫಾರ್ ಎಕ್ಸಾಂಪಲ್ ಆರ್ಟ್ಸ್, ಇದು ದ ನೋಷನ್ ಆಫ್ ದ ಪಾರ್ಟ್ಸ್ ಆಫ್ ಆರ್ಟ್ಸ್. ಇದು ಎಲ್ಲ ಆರ್ಟ್ಸ್ ಗಳ, ಕಲೆಗಳ ವಿಭಾಗಗಳನ್ನ ಹೇಳಿರುವಂಥದ್ದು, ನಾಟ್ಯಶಾಸ್ತ್ರಗಳನ್ನ ಹೇಳಿರುವಂಥದ್ದು, ಅಥವಾ ಕಲೆಗೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳನ್ನ ಹೇಳಿರುವಂತ ಭಾಗ ಅದು ವೇದದ್ದು. ಅದನ್ನ ಗಂಧರ್ವ ಶಾಸ್ತ್ರ ಅಥವಾ ಗಂಧರ್ವ ವೇದ ಅಂತ ಕರೀತಾರೆ. ಕೊನೆಯದು ಎಕಾನಮಿ, ಅರ್ಥಶಾಸ್ತ್ರ. ಧಾರ್ಮಿಕ ಮಾರ್ಗದಲ್ಲಿ ದುಡ್ಡನ್ನ ಗಳಿಸಿ ಅದನ್ನ ಧಾರ್ಮಿಕ ಮಾರ್ಗದಲ್ಲಿ ವ್ಯಯ ಹೇಗ್ ಮಾಡ್ಬೇಕು ಅದನ್ನ ಹೇಳ್ಕೊಡುವಂಥದ್ದು ಅರ್ಥಶಾಸ್ತ್ರ. ಇದಕ್ಕೂ ಕೂಡ ವೇದನೆ ಆಧಾರ. ಓಕೆನಾ? ಸೊ ಈಗ ಒಂದೊಂದೇ ಶಾಸ್ತ್ರಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮುಂದೆ ಹೋಗ್ತಾ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ನಾನು ಮುಂಚೆನೆ ಹೇಳೋ ತರ 4 ವೇದಗಳು, ದೇ ಆರ್ ಅ ಕೋರ್ ಫೌಂಡೇಶನ್ ಫಾರ್ ಎವ್ರಿಥಿಂಗ್ ಅಂಡ್ ಎವ್ರಿಥಿಂಗ್ ಫಾರ್ ದಿಸ್ ಕಲ್ಚರ್. ಆಮೇಲೆ ವೇದಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ದೇರ್ ಆರ್ ಪ್ರೊಟೆಕ್ಟಿವ್, ಏನದು ದ ಮೆಕ್ಯಾನಿಸಮ್. ದ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇಸ್ ಕಾಲ್ಡ್ ಷಟ್ ವೇದಾಂಗಗಳು ಅಂತ ಅರ್ಥ. ಸೊ
ಷಡ್ವೇದಾಂಗಗಳು ಆಯ್ತು. ಈಗ 4 ವೇದಗಳನ್ನ ಇಂಟರ್ಪ್ರೇಟಿವ್ ಆಗಿ ಅದನ್ನ ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡೋದಕ್ಕೆ ದೇರ್ ಆರ್ 4 ಉಪಾಂಗಸ್. ಲಾಜಿಕಲ್, ಸೊಸೈಟಲ್ ಫ್ರೇಮ್ವರ್ಕ್ಸ್ ಅಂತ ಕರೆಯೋಣ ಇದನ್ನ. ಆಮೇಲೆ ಮುಂದೆ ಇದನ್ನ ಸಾಮಾಜಿಕವಾಗಿ ಅಪ್ಲೈ ಮಾಡೋದು ಹೇಗೆ? ದಿಸ್ ಇಸ್ ವಾಟ್ ಕಾಲ್ಡ್ 4 ಉಪವೇದಸ್, ರಿಯಲ್ ವರ್ಡ್ ಅಪ್ಲಿಕೇಶನ್ಗಳನ್ನ ಹೇಳುವಂಥದ್ದು. ಇದು ಉಪವೇದಗಳು. ಸಮ್ಯಕ್ವಾ? ಸೊ ಈಗ ಫಸ್ಟ್ ಕ್ವಶನ್ಗೆ ಮತ್ತೆ ಬಂದ್ವಿ. ವೇದಗಳು ಅಂದ್ರೆ ಏನು ನಿಮ್ ಪ್ರಕಾರ? ಸಾಯಿಣಾಚಾರ್ಯರು ಒಂದು ಸಿಂಪಲ್ ಆಗಿರುವಂತ ಒಂದು ನರೇಶನ್ ನ ಕೊಡ್ತಾರೆ. ವಾಟ್ ಆರ್ ದ ವೇದಸ್ ಅಂತ ಕೇಳಿದ್ರೆ, ಹಿ ಸೆಡ್ ದಟ್ ಪ್ರತ್ಯಕ್ಷೇಣ ಅನುಮಿತ್ಯಾವ ಯಸ್ತು ಉಪಾಯಃ ನ ಬುಧ್ಯತೆ ಏನಂ ವಿದಂತಿ ವೇದೇನ ತಸ್ಮಾದ್ ವೇದಸ್ಯ ವೇದತ ಅಂತ ಸಾಯಿಣಾಚಾರ್ಯರು ಹೇಳಿದ್ರು. ಋಗ್ವೇದಾದಿ ಭಾಷೆಗಳಲ್ಲಿ ಇದಿದೆ. ಇದು ಅರ್ಥ ಏನು ಅಂತ ಕೇಳಿದ್ರೆ, ಯಾವ ಗ್ರಂಥ, ಇನ್ ಅ ಸಿಂಪಲ್ ಮ್ಯಾನರ್ ಹೇಳೋದಾದ್ರೆ, ಯಾವ ಗ್ರಂಥಗಳು ವಿ ಕಾಲ್ ದೆಮ್ ಆಸ್ ಅ ವೇದಸ್. ನಾವು ಯಾವ ಗ್ರಂಥಗಳು ಪ್ರತ್ಯಕ್ಷದಿಂದ ಕಾಣುವಂಥ, ಅನುಮಾನದಿಂದ ಏನು ನೋಡುವಂಥ ಉಪದೇಶಗಳನ್ನ ಕೊಡದಲೆ, ಯಾವುದು ಪ್ರತ್ಯಕ್ಷದಿಂದ ಅಗೋಚರವಾಗಿರುವಂಥದ್ದನ್ನ, ಪ್ರತ್ಯಕ್ಷದಿಂದ ನೋಡಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ತರದನ್ನ, ಅನುಮಾನದಿಂದನೂ ಏನೋ ಸಾಧ್ಯ ಇಲ್ಲ ಅನ್ನೋ ವಸ್ತುಗಳನ್ನ, ಪಾಠಗಳನ್ನ, ರಹಸ್ಯಗಳನ್ನ ಹೇಳೋದೆ ವೇದಗಳು ಅಂತ. ಓಕೆನಾ? ಸೊ ದಟ್ ರಿಯಾಲಿಟಿ ಆರ್ ಅ ನಾಲೆಜ್ ವಿಚ್ ಕ್ಯಾನ್ ನಾಟ್ ಬಿ ಅಂಡರ್ಸ್ಟುಡ್ ಥ್ರೂ ದ ಡೈರೆಕ್ಟ್ ಪರ್ಸೆಪ್ಷನ್ ಆರ್ ದ ಇನ್ಫರೆನ್ಸ್, ಅದನ್ನ ಪಾಠ ಮಾಡೋದೆ ವೇದಗಳು. ಏನಂ ವಿದಂತಿ ವೇದೇನ ತಸ್ಮಾತ್ ವೇದಸ್ಯ ವೇದತ. ಸೊ ಹಾಗಾಗೆ ವೇದಗಳಿಗೆ ವೇದತ್ವ ಬಂದಿದೆ. ಯಾವ್ದ್ರಿಂದ ಅಂತ ಕೇಳಿದ್ರೆ, ಕಣ್ಣುಗಳಿಂದ ನೋಡಿದ್ದು, ಕಿವಿಗಳಿಂದ ಕೇಳಿದ್ದು, ಇದೆಲ್ಲ ಕೂಡ ಒಬ್ಬ ಸಾಮಾನ್ಯದವನು ಪಾಠ ಮಾಡ್ತಾನೆ ಅಥವಾ ಹೇಳ್ತಾನೆ. ಹಾ, ಇದು ಈ ತರ ಇದೆಯಪ್ಪ. ಈಗ ನನಗೆ ಗೊತ್ತಿದೆ ಏನದು ಇರಾನ್ ಅಲ್ಲಿ ಯುದ್ಧ ನಡೀತಾ ಇದೆ, ಅದನ್ನ ವೇದಗಳು ಹೇಳ್ಬೇಕು ಅಂತಿಲ್ಲ. ನನಗೆ ಎಲ್ಲಾ ತರದ ಮೀನ್ಸ್ ಗಳಿದೆ, ಈಗ ಟೂಲ್ಸ್ ಗಳಿದೆ ಅದನ್ನ ಗೊತ್ತಾಗ್ಬೇಕು ಅಂತ. ಆದ್ರೆ ನನ್ನ ಜೀವನದಲ್ಲಿ ಯಾವ್ದು ಕಾಣ್ತಿಲ್ಲ, ಯಾವ್ದು ಅನುಮಾನದಿಂದನೂ ಗೊತ್ತಾಗ್ತಿಲ್ಲ, ಆ ತರದ ವಿಷಯಗಳನ್ನ, ಅಂದ್ರೆ ಜೀವನದ ರಹಸ್ಯ ಇಲ್ಲಿದು ಮತ್ತೆ ಆಮುಷ್ಮಿಕವಾದಂತಹ ರಹಸ್ಯಗಳನ್ನ ಹೇಳುವಂತ ಶಾಸ್ತ್ರವನ್ನ ವೇದ ಅಂತ ಕರೀತಾರೆ. ವಿ ಕಾಲ್ ಇಟ್ ಆಸ್ ಅ ಸೈನ್ಸ್. ಆದ್ರೆ ಸೈನ್ಸ್ ಅಂತ ಏನು ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ವಾಟ್ ಈಸ್ ಸೈನ್ಸ್? ಸೈನ್ಸ್ ಅಂತ ಹೇಳಿದ್ರೆ, ಈಗ ಸಿಸ್ಟಮ್ಯಾಟಿಕ್ ಸ್ಟಡಿ ಈಸ್ ಕಾಲ್ಡ್ ಸೈನ್ಸ್ ಅಲ್ವಾ? ನೀವು ಯಾವ್ದನ್ನೇ ತಗೊಳ್ಳಿ, ದಟ್ಸ್ ವಾಟ್ ಸಿಸ್ಟಮಟೈಸ್ ಆಗಿ ಹೇಳಿದ್ರೆ ಅದನ್ನೇ ಸೈನ್ಸ್ ಅಂತ ಹೇಳ್ತೀರಿ. ಅಕಾರ್ಡಿಂಗ್ ಟು ದ ಪ್ಯಾಟ್ರನ್ ನಾನೇನಾದ್ರು ಅದನ್ನ ನಿರೂಪಣೆ ಮಾಡಿದ್ರೆ, ನೋಡಪ್ಪ ಅಲ್ಲಿ ಹಿಂಗಾಗಿತ್ತು ಅದಕ್ಕೆ ಹಿಂಗಾಯ್ತು, ಇಲ್ಲೂ ಈ ತರ ಆಗಿದೆ ಅದಕ್ಕೆ ಹಿಂಗೆ ಆಗತ್ತೆ, ದಿಸ್ ಇಸ್ ವಾಟ್ ಸೈನ್ಸ್ ಅಲ್ವಾ? ಆದ್ರೆ ಈಗ ನೋಡಿ, ನಾ ಹೇಳ್ತಿರೋದೇನು ಅಂತ ಕೇಳಿದ್ರೆ, ಪ್ರತ್ಯಕ್ಷದಿಂದ ನೋಡಿ ನಾನು ಅದನ್ನ ಪ್ರಮಾಣ ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ, ನಮ್ಮ ಎಂಟೈರ್ ಸೈನ್ಸ್ ಕೇಮ್ ಅಂಡರ್ ದಿಸ್. ನಾನು ಈಗ ಸೈನ್ಸ್ ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ವಿಜ್ಞಾನಿಗಳು ಏನ್ ಹೇಳ್ತಾರೆ ಸೈನ್ಸ್ ಅಂತ ಕೇಳಿದ್ರೆ ಎಂಪರಿಕಲ್ ಸೈನ್ಸ್, ನನಗೆ ಕಣ್ಣುಗಳಿಂದ ಕಾಣುವಂಥದ್ದು. ಇದು ಈ ಮೊಬೈಲ್ ಫೋನ್ ಏನೋ ಆಟಮ್ ಇಂದ ಆಗಿದೆ. ವೈ? ಐ ಕುಡ್ ಸಿ ಇಟ್, ಐ ಕ್ಯಾನ್ ಸಿ ಇಟ್, isn't it so? ಆದ್ರೆ ಅನುಮಾನದಿಂದನೂ ಕೆಲವೊಂದ್ ಕಡೆ ಸರಿಯಪ್ಪ, ಈಗ ಸೂರ್ಯ ಅಲ್ಲಿದ್ದಾನೆ, ಎಷ್ಟೋ ಕೋಟಿ ಕಿಲೋಮೀಟರ್ ದೂರದಲ್ಲಿದ್ದಾನೆ. ಹೀಸ್ ಏನದು ಹೀಲಿಯಂ ಬಾಲ್ ಅಂತ ನಾವು ಕರಿತೀವಿ ಈಗ. ಹೌದು, ಹೀಲಿಯಂ ಇಂದ ಸಿಕ್ಕಾಪಟ್ಟೆ ಶಕ್ತಿಗಳ ಉತ್ಪತ್ತಿ ಆಗ್ತಿದೆ. ಬಟ್ ನಮ್ದು ಇದುವರೆಗೂ ಒಂದೇ ಒಂದು ಸ್ಯಾಟಲೈಟ್ ಆಗ್ಲಿ ಅಥವಾ ಏನೋ ಉಪಕರಣ ಆಗ್ಲಿ ಹೋಗಕ್ಕಾಗಿಲ್ಲ ಅಲ್ಲಿಗೆ. ಬಿಕಾಸ್ ವಿ ಆರ್ ಅನೇಬಲ್ ಟು ಪ್ರೊಡ್ಯೂಸ್ ಸಚ್ ಏನೋ ಟಾಲರೆನ್ಸ್ ಫಾರ್ ದ ಮೆಟಲ್. ಅಲ್ಲಿಗೆ ಹೋಗಕ್ಕಾಗಿಲ್ಲ ಇದುವರೆಗೂ ನಮ್ ಕೈಲಿ. ಬಟ್ ವಿ ಕ್ಯಾನ್ ಅಸ್ಯೂಮ್ ದಟ್ ಅದು ತುಂಬಾ ಅಂದ್ರೆ ತುಂಬಾ ಯಾವ್ದೋ ಒಂದು ಗ್ಯಾಸ್ ಇದೆ, ಸೊ ಹಾಗಾಗಿ ಸಿಕ್ಕಾಪಟ್ಟೆ ಎನರ್ಜಿ ಪ್ರೊಡ್ಯೂಸ್ ಮಾಡತ್ತೆ ಅಂತ ನಾವು ಅನುಮಾನ ಮಾಡ್ತೀವಿ. ಅಲ್ಲಿ ಹೋಗಿ ಟೆಸ್ಟ್ ಮಾಡಕ್ಕಾಗಿಲ್ಲ. ಈಗ ನೋಡಿ, ವಿಶೇಷ ಅಂದ್ರೆ ಪ್ರತ್ಯಕ್ಷದಿಂದ ಆಯ್ತು, ಅನುಮಾನದಿಂದನೂ ನಾನು ಯಾವ್ದೋ ಒಂದು ಪ್ರೂವ್ ಮಾಡಿದೆ. ಆದ್ರೆ ಪ್ರತ್ಯಕ್ಷಕ್ಕೂ ಸಿಗದೆ ಅನುಮಾನಕ್ಕೂ ಸಿಗದೆ ಇರುವಂತ ಕೆಲವೊಂದು ವಿಷಯಗಳಿದೆ ಜಗತ್ನಲ್ಲಿ. ಆ ತರ ರಹಸ್ಯಗಳನ್ನ ಹೇಳುವಂಥದ್ದು ವೇದ. ಪ್ರತ್ಯಕ್ಷದಿಂದ ಆದ್ರೆ ನಾನೇ ನೋಡ್ತೀನಿ, ನಾನ್ ನಿಮ್ಗೆ ಹೇಳ್ತೀನಿ ಈ ತರ ಮೊಬೈಲ್ ಇದೆ, ಈ ತರ ಫೀಚರ್ಸ್ ಇದೆ. ಅನುಮಾನದಿಂದ ನನ್ನ ಹತ್ರ ಈ ಒಂದು ಫೋನ್ ಇಲ್ಲ, ಬಟ್ ಇದ್ರಲ್ಲಿ ಈ ತರ ಇರಬಹುದು ಅಂತ ಹೇಳ್ತೀನಿ. ಆದ್ರೆ ಪ್ರತ್ಯಕ್ಷದಿಂದನೂ
ಅನುಮಾನದಿಂದನೂ ಯಾವುದು ಗೋಚರಿಸಲ್ಪಡಲ್ವೋ ಅದನ್ನ ಹೇಳುವಂತ ಭಾಗಗಳಿಗೆ, ಅದನ್ನ ಹೇಳುವಂತ ಪೋರ್ಷನ್ಸ್ ಗಳಿಗೆ ವೇದಗಳು ಅಂತ ಕರೀತೀವಿ. ಆ ತರ ಯಾವ ವಿಷಯ ಇದೆ ಅಂತ ಪ್ರಶ್ನೆ. ಯಾವ ವಿಷಯ ಇದೆ ಆ ತರ? ಕಣ್ಣುಗಳಿಂದ ಕಾಣದೇ ಇರುವಂತದ್ದು, ಅನುಮಾನದಿಂದ ನೋಡದೇ ಇರುವಂತದ್ದು ಯಾವ ವಿಷಯ ಇದೆ ಆಶಾ ಭಗಿನಿ? ಆ ತರದ್ ಯಾವ ವಿಷಯ ಇರಬಹುದು? Because everything has an explanation. Everything has an explanation. ಶ್ಯಾಮಲತಾ ಭಗಿನಿ, ಯಾವ್ದು ಆ ತರ ವಿಷಯ ಇದೆ ಅನುಮಾನದಿಂದ ಆಗದೆ ಇರುವಂತದ್ದು, ಅಥವಾ ವಿಚ್ ಡಸಂಟ್ ಹ್ಯಾವ್ ಅ ನೇಮ್, ಫಾರ್ಮ್, ಆ ತರದೆಲ್ಲಿದೆ? ಎಲ್ಲ ಗೊತ್ತಿದೆ ಅಪ್ಪ ನಮ್ಮ ಹತ್ರ. ಈಗ ವೇದಗಳು ಹೇಳ್ತಿರೋದೇನು? ಇದೆರಡನ್ನು ಬಿಟ್ಟು ನಾನೇನಾದ್ರು ಹೊಸದ್ ಹೇಳ್ತೀನಿ ಅಂತ ಹೇಳ್ತಿದೆ. ವಾಟ್ ಈಸ್ ದಟ್? ಏನದು? ಏನಿರಬಹುದು ಅದು? ಏನಿರ್ಬೋದು ಅದು? ನಮ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ ಭಗಿನಿ. ಈಗಂತೂ ಚಾಟ್ ಜಿಪಿಟಿನೂ ಬಂದ್ಬಿಟ್ಟಿದೆ. ನಾನ್ ಸ್ಕೂಲ್ಗೆ ಹೋಗ್ಬೇಕು ಅಂತಿಲ್ಲ ಈಗ. ಎಲ್ಲದು ಇಲ್ಲೇ ಕುತ್ಕೊಂಡು ವಾಟ್ ಡಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇ ಅಬೌಟ್ ದಿಸ್ ಅಂತ ಕೊಟ್ರೆ ತಕ್ಷಣ ಬಂದ್ಬಿಡುತ್ತೆ, ಪಾಠ ಮಾಡ್ಬಿಡುತ್ತೆ ನಂಗೆ. ವಾಟ್ ದಿಸ್ ಸಮಥಿಂಗ್, ವಾಟ್ ದಿಸ್ ಪರ್ಟಿಕ್ಯುಲರ್ ಸೈನ್ಸ್ ಸೇಸ್, ಮುಗೀತು, ಎಲ್ಲದು ಅಲ್ಲೇ ಬಂತು. ವಾಟ್ ಈಸ್ ದಟ್ ಒನ್ ಥಿಂಗ್ ದಟ್ ವೇದ ಹ್ಯಾಸ್ ಟು ಕಮ್ ಅಂಡ್ ಟೀಚಸ್? ಗೊತ್ತಾ ನಿಮ್ಗೆ? ಅದನ್ನೇ ಹೇಳ್ತಾರೆ ಇಲ್ಲಿ ಸಾಯಣಾಚಾರ್ಯ. ಅಂದ್ರೆ ವೇದಗಳಿಗೆ ಕೊಟ್ಟಿರುವಂತಹ ನಿರೂಪಣೆಗಳಲ್ಲಿ ವೇದ ಅಂದ್ರೆ ಏನು ಅಂತ ಹೇಳಿರೋದ್ರಲ್ಲಿ ಸಾಯಣಾಚಾರ್ಯ ಈ ಒಂದು ವಾಕ್ಯ ಇದೆಯಲ್ಲ, ಇಟ್ಸ್ ಸೋ ಫೇಮಸ್ ಅಂಡ್ ಸೋ ಇನ್ಸೈಟ್ಫುಲ್. ಯಾಕೆ ಗೊತ್ತಾ? ಈಗ ನೋಡಿ, ನಾನು ಸಾಮಾನ್ಯ ಒಂದು ಉದಾಹರಣೆ ಕೊಡೋದಾದ್ರೆ, ಈ ದೇಹ ಇರೋ ತನಕ ನಾನು ಇಲ್ಲೆಲ್ಲ ಓಡಾಡ್ತೀನಪ್ಪ. ಬಟ್ ಈ ದೇಹ ಮುಗಿದ ಮೇಲೆ ಆಯ್ತು, ಇದ್ರದ್ದು ಮುಂದಿನ ಲೋಕಕ್ಕೆ ಹೋಗ್ಬೇಕು. ಅಲ್ಲಿಗೆ ಯಾವ ಪ್ರಮಾಣದಿಂದ ನಾನು ಅದನ್ನ ಗುರುತಿಸ್ತೀನಿ? ಹೇಗ್ ಹೋಗ್ತಿದೆ ಅಂತ ನಂಗೆ ಗೊತ್ತಾ? ಅಥವಾ ಇದರ ಮುಂದಿನ ಯಾತ್ರೆ ಹೇಗೆ? ಪುನರ್ಜನ್ಮ ಇದೆಯೋ ಇಲ್ವೋ? ಸ್ವರ್ಗ ಅಂದ್ರೇನು? ನರಕ ಅಂದ್ರೇನು? ಮೋಕ್ಷ ಅಂದ್ರೇನು? ದೇವತಾಂಶಗಳು ಅಂದ್ರೇನು? ಇದೆಲ್ಲದರ ವಿವರಣೆಗಳನ್ನ ಕೊಡುವಂಥದ್ದೇ ವೇದಗಳು. ಯಾವುದು ಸಾಮಾನ್ಯ ಪ್ರತ್ಯಕ್ಷದಿಂದ, ಸಾಮಾನ್ಯ ಅನುಮಾನದಿಂದ, ಇನ್ಫರೆನ್ಸ್ ಇಂದ ಸಿಗಲ್ ಅಥವಾ ಕಾಣಕ್ಕೆ ಗೊತ್ತಾಗಲ್ವೋ, ನಮಗೆ ಗೋಚರಿಸುವುದೇ ಇಲ್ವೋ ಅಂತ ಭಾಗಗಳನ್ನ ಹೇಳ್ಕೊಡುವಂಥದ್ದು ವೇದಗಳು ಅಂತ. ಪರಂಪರೆಯಲ್ಲಿ ಹೇಳಿ ಭಗಿನಿ. ವೇದತ ಅಂದ್ರೆ ತಸ್ಮಾತ್ ವೇದಸ್ಯ ವೇದತ ಅಂದ್ರೆ ವೇದದ ಸ್ವಭಾವ, ವೇದಸ್ಯ ಭಾವ ಅಂತ ಅರ್ಥ. ವೇದತ ಅಂತ ಕೇಳಿದ್ರೆ ವೇದತ್ವಂ, ವೇದಸ್ಯ ಭಾವ ವೇದತ್ವಂ. ಉದಾಹರಣೆಗೆ ಸುಂದರ ಇದ್ದಾನೆ, ಸುಂದರನ ಭಾವ ಸೌಂದರ್ಯ, ಹೌದಾ? ರಾಮ ಸುಂದರ, ರಾಮನ ಸೌಂದರ್ಯ ಅಂತ ಹೇಳ್ತೀವಿ. ಅದೇ ತರ ವೇದಸ್ಯ ವೇದತ ಅಂತ ಹೇಳಿದ್ರೆ ವೇದದ ಎಸೆನ್ಸ್, ಭಾವ, ಅದನ್ನ ವೇದತ ಅಂತ ಕರಿತೀವಿ. ಯಾವ್ದು ಇಲ್ದಿದ್ರೆ ವೇದ ಆಗಲ್ವೋ ಅದು ವೇದತ. ಅದೇನು ಅಂತ ಪ್ರಶ್ನೆ ಮಾಡಿದ್ರು. ಯಾವ್ದು ಇಲ್ದಿದ್ರೆ ವೇದ ಆಗಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಪ್ರತ್ಯಕ್ಷದಿಂದ ಅನುಮಾನದಿಂದ ಪ್ರೂವ್ ಆಗದೇ ಇರುವಂತದ್ದು ಯಾವ್ದಿದೆಯೋ ಅದನ್ನ ಹೇಳಿದ್ರೆ ವೇದಗಳಿಗೆ ವೇದತ್ವ ಬರುತ್ತೆ, ವೇದಗಳಿಗೆ ಗೌರವ ಬರುತ್ತೆ ಅನ್ನೋ ಅರ್ಥ. ಆದ್ರೆ ಇನ್ನೊಂದು ರಹಸ್ಯ ಏನಿದೆ ಅಂತ ಕೇಳಿದ್ರೆ, ನಮ್ಗೆ ಎಲ್ಲದೂ ಗೊತ್ತು ಅಂತ ಹೇಳ್ಬಿಟ್ಟಿದ್ದೀನಿ ಫಸ್ಟ್. ಆದ್ರೆ ನಮ್ಗೆ ಎಲ್ಲದ್ರದ್ದು ಯುಟಿಲಿಟಿ ಸೆನ್ಸಸ್ ಗೊತ್ತು ಬಿಟ್ರೆ ನಿಜವಾಗ್ಲೂ ಅದ್ಯಾವುದು ಅಂತ ಗೊತ್ತಿಲ್ಲ. ನೋಡಿ, ಒಂದ್ಸಲಿ ವಿಚಾರ ಮಾಡೋದಾದ್ರೆ, ನಿಮ್ಗೆ ನೀರ್ ಗೊತ್ತಾ? ಹೌದು, ನೀರ್ ಗೊತ್ತು. ನೀರು ಯಾವ್ದ್ರಿಂದ ಪ್ರೊಡ್ಯೂಸ್ ಆಗಿದೆ ಅಂತ ಸೈನ್ಸ್ ಅಲ್ಲಿ ಕೇಳೋದಾದ್ರೆ ಅದು H2O ಅಂತ ಹೇಳ್ತೀವಿ. H2O ಅಂದ್ರೆ ಏನು? ಹೈಡ್ರೋಜನ್ ಟು ಆಕ್ಸಿಜನ್, ಆ ತರ H2O ಅಂತ. ಆಕ್ಸಿಜನ್ 1 ಮತ್ತೆ ಹೈಡ್ರೋಜನ್ 2 ಇದನ್ನ ಕೇಳಿದ್ರೆ ಅದೆರಡರ ಮಿಕ್ಸ್ಚರ್ ಮಾಡೋದ್ರಿಂದಾನೇ ನೀರು ಉತ್ಪತ್ತಿ ಆಯ್ತು. ಸರಿ, ಇದ್ ಗೊತ್ತಾಯ್ತು. ಸೊ ನೀರು ಅಂತ ಹೇಳಿದ ತಕ್ಷಣ ನನಗ್ ತಲೆಗೆ ಬರೋದು ಈ ಕೆಮಿಕಲ್ ರಿಯಾಕ್ಷನ್ಸ್ ಮತ್ತೆ ಅದರಿಂದ ಉಪಯೋಗ ಏನೇನು ಅಂತ. ನೀರನ್ನ ಕುಡಿಬಹುದು, ನೀರನ್ನ ಗಿಡಕ್ಕೆ ಹಾಕ್ಬೋದು, ನೀರನ್ನ ಅದಕ್ಕೆ ಇದಕ್ಕೆ ಹಾಕ್ಬೋದು. ಬಟ್ ವಾಟ್ ಈಸ್ ವಾಟರ್ ಅಂತ ಕೇಳಿದ್ರೆ ಇದುವರೆಗೂ ನಮ್ಗೆ ಅರ್ಥ ಆಗದೆ ಇರುವಂತ ಸತ್ಯ ಪ್ರತಿಯೊಂದು ಪರಮಾಣುವಿನಲ್ಲೂ ಇದೆ.
ಏನು ಅಂತ ಕೇಳಿದ್ರೆ ಅರ್ಥ ಆಗಿಲ್ಲ, ಬಟ್ ಅದರಿಂದ ಏನು ಅದೆಲ್ಲ ತಿಳ್ಕೊಂಡಿದೀವಿ ನಾವು. ಆ ತರ ಸಮ್ಯಕ್. ಸೊ ಹಾಗ್ ನೋಡೋದಾದ್ರೆ ಪ್ರಪಂಚದಲ್ಲಿ ಎಲ್ಲದರ ಬಗ್ಗೆನೂ ನಮಗೆ ವೈಷಯಿಕ ಜ್ಞಾನ ಇದೆ, ಆದ್ರೆ ಎಲ್ಲದರ ಬಗ್ಗೆ ತಾತ್ವಿಕ ಜ್ಞಾನ ನಮ್ಗೆ ಯಾರಿಗೂ ಇಲ್ಲ. ಸಿಂಪಲ್. ಇದನ್ನ ಹೇಳ್ಕೊಡ್ಬೇಕು ಅಂದಾಗ ಅದು ವೇದಗಳು ಬರಬೇಕು. ಹಾಗಾಗಿ ಆಗ ವೇದಸ್ಯ ವೇದತಾ ಬರುತ್ತೆ. ಸಮ್ಯಕ್. ಸೊ ಹಾಗಾಗಿ ವೇದಗಳನ್ನ ಈ ಕಲಿಬೇಕು ಅನ್ನೋದು ಈ ಕಾರಣಕ್ಕಾಗಿ. ಸೊ ಹಾಗಾಗಿ ಹೇಳಿದ್ರು, ದ ವಾಟ್ ಕ್ಯಾನ್ ನಾಟ್ ಬಿ ನೋನ್ ಬೈ ಪರ್ಸೆಪ್ಷನ್ ಅಂಡ್ ಇನ್ಫರೆನ್ಸ್ ಈಸ್ ನೋನ್ ಥ್ರೂ ದ ವೇದಸ್. ಅದನ್ನ ಶಾಬ್ದ ಪ್ರಮಾಣ ಅಥವಾ ಶಬ್ದ ಪ್ರಮಾಣ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ವೇದಗಳ ಅರ್ಥಗಳನ್ನ ಮಾಡ್ಕೊಳ್ಬೇಕಾದ್ರೆ ಇದು ತುಂಬಾ ಮುಖ್ಯವಾಗಿದ್ದು. ನಾನು ಶ್ರದ್ಧಾ ಸೂಕ್ತಕ್ಕೆ ಅರ್ಥ ಹೇಳ್ತೀನಿ ಅಥವಾ ಭದ್ರಂಕರಣೇಭಿಗೆ ಅರ್ಥ ಹೇಳ್ತೀನಿ ಅಂದಾಗ ಶಬ್ದಾರ್ಥಗಳನ್ನ ಮಾತ್ರ ಹೇಳಬೇಕು ಅಂತ ಅಕ್ಸೆಪ್ಟ್ ಮಾಡಬಾರ್ದು. ಶಬ್ದಾರ್ಥಗಳನ್ನ ಮಾತ್ರ ತಿಳ್ಕೊಂಡ್ರೆ ವೇದಾರ್ಥಗಳಾಯ್ತು ಅಂತ ಅರ್ಥ ಅಲ್ಲ. ಅದಕ್ಕೆ ತಾತ್ವಿಕ ಅರ್ಥ, ರಹಸ್ಯ ಅರ್ಥಗಳು ಬೇರೆ ಬೇರೆ ಇರುತ್ತೆ ಅನ್ನೋದಕ್ಕೆ ಈ ಶ್ಲೋಕ ಒಂದು ಉದಾಹರಣೆ ಆಯ್ತಾ. ಸೊ ಹಾಗಾಗಿ ವೇದಗಳನ್ನ ಈ ದೃಷ್ಟಿಯಿಂದ ನೋಡ್ಬೇಕು. ಪ್ರತ್ಯಕ್ಷದಿಂದ ಅನುಮಾನದಿಂದ ಯಾವ ಅರ್ಥಗಳು ನಮಗೆ ಗೋಚರನೇ ಆಗಲ್ವೋ ಆ ಅರ್ಥಗಳನ್ನ ಇನ್ನೊಂದು ಪರ್ಸ್ಪೆಕ್ಟಿವ್ ಇಂದ ಹೇಳೋದು ಅದು ವೇದಗಳ ವಿಶೇಷತೆ. ಸೊ ಹಾಗಾಗಿ ವೇದಗಳನ್ನ ಅಪೌರುಷೇಯ ಅಂತ ಕರೆದ್ರು. ಯಾವುದೇ ಪುರುಷನಿಂದ ನಿರ್ಮಾಣಗೊಳ್ಳದೇ ಇರುವಂಥದ್ದು ಯಾವುದೋ ಅದೇ ವೇದಗಳು. ಮತ್ತೆ ವೇದಗಳು ಅನಾದಿ ಅನಂತ, ಯಾವತ್ತು ಹುಟ್ಟಿಲ್ಲ, ಯಾವತ್ತು ಕೂಡ ಅದಕ್ಕೆ ನಾಶ ಇಲ್ಲ. ಹೇಗೆ ಅಂತ ಕೇಳಿದ್ರೆ ವೇದಗಳನ್ನ ಶಬ್ದಾತ್ಮಕಗಳು ವೇದಗಳು ಅಂತ ಕರಿತೀವಿ. ಶಬ್ದಗಳು ಯಾವಾಗ್ಲೂ ನಿತ್ಯ, ನನಗೆ ಕೇಳಿಸ್ಲಿ ಬಿಡ್ಲಿ. ಸಿಂಪಲ್. ಉದಾಹರಣೆಗೆ ಈ ಆಟಮ್ಸ್ ಅಂತ ಇರುತ್ತೆ, ಎಲ್ಲ ಕಡೆ ಇದೆ ಆಟಮ್ಸ್. ನಮಗೆ ಗೊತ್ತು, ನಮ್ಮ ದೇಹನು ಕೂಡ 1 trillions ಟುಗೆದರ್ ಆಫ್ ಆಟಮ್ ಇಂದ ನಿರ್ಮಾಣ ಆಗಿದೆ. ಬಟ್ ಈ ದೇಹ ಹೋಯ್ತು ಅಂದಾಗ ಆಟಮ್ಸ್ ಹೋಯ್ತು ಅಂತ ಅರ್ಥನಾ? ಇಲ್ಲ, ಅದು ಬೇರೆ ತರ ಆಗಿ ಶಿಫ್ಟ್ ಆಯ್ತು ಅಂತ ಅರ್ಥ. ಸೊ ಹಾಗಾಗಿ ದೇರ್ ಇಸ್ ಅ ಸೈಂಟಿಫಿಕ್ ರೂಲ್ that energy cannot be destroyed, but it is once again getting regenerated towards the different forms ಅಂತ. ಸೊ ಅದು ಬೇರೆ ಬೇರೆ ರೂಪವಾಗಿ ಪರಿವರ್ತನೆ ಆಗ್ತಿದೆ ಬಿಟ್ರೆ ಅದಕ್ಕೆ ನಾಶ ಅಂತಿಲ್ಲ. ಅದೇ ವೇದಗಳು ಅಂದ್ರೆ ಏನು ಅಂತ ಕೇಳಿದ್ರೆ ಅದಕ್ಕೆ ನಾಶ ಇಲ್ಲ. ನನಗ್ ಗೊತ್ತಾಗದೇ ಇರಬಹುದು, ನಾಶ ಇಲ್ಲ ಅದಕ್ಕೆ. ಸೊ ಹಾಗಾಗಿ ವೇದಗಳನ್ನ ಅನಾದಿ ಅಂದ್ರೆ ಆದಿ ಯಸ್ಯ ನಾಸ್ತಿ ಇತಿ ಅನಾದಿಹಿ, ಅಂತ್ಯಂ ಯಸ್ಯ ನಾಸ್ತಿ ಇತಿ ಅನಂತ್ಯಂ ಅಥವಾ ಅನಂತ, ಅಂತಹ ಯಸ್ಯ ನಾಸ್ತಿ ಇತಿ ಅನಂತಃ. ವೇದಗಳಿಗೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ ಇದು ನಿತ್ಯ ಸತ್ಯವಾದಂಥ ಸಾಹಿತ್ಯಗಳು, ನಿತ್ಯ ಸತ್ಯವಾದಂತಹ ಸತ್ಯಗಳನ್ನ ವೇದಗಳು ಅಂತ ಕರೆದ್ರು. ಹಾಗಾದ್ರೆ ನಮ್ಗೆ ಹೆಂಗ್ ಸಿಕ್ತು ಅಂತ ಕೇಳಿದಾಗ ನಿಮಗೆ ಗೊತ್ತಿದೆ, ಯಾವಾಗ ಋಷಿಗಳು ಋತಂಭರ ಪ್ರಜ್ಞ ಅನ್ನೋ ಒಂದು ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಹೋದಾಗ ಅವರಿಗೆ ತಮ್ಮ ಸುತ್ತಮುತ್ತ ವೇದಗಳು ಗೋಚರ ಆಯ್ತು. ಅಂದ್ರೆ ಏನರ್ಥ? ಸುತ್ತಮುತ್ತ ಯೂನಿವರ್ಸಲ್ ಟ್ರುತ್ಗಳು, ಇದು ಜಗತ್ತಿನ ಸತ್ಯ ಅವ್ರಿಗೆ ಗೊತ್ತಾಯ್ತು. ಸೊ ಆಗ ಅದನ್ನ ನೋಡಿದಂತ ಸತ್ಯಗಳು, ಯಾವಾಗ್ಲಾರು ಒಂದ್ಸಲಿ ಸತ್ಯ ನಮಗೂ ಗೊತ್ತಾಗ್ಬಿಟ್ರೆ ನಾವು ಅದನ್ನ ಹೇಳದೆ ಇರಕ್ಕಾಗಲ್ಲ, ಹೌದು ಅಲ್ವಾ? ಇಟ್ಸ್ ಲೈಕ್ ದಟ್. ಒಬ್ಬ ನಿಜವಾದ ಟೀಚರ್ ಅಂದ್ರೆ ಯಾರು ಅಂತ ಕೇಳಿದ್ರೆ ಅವ್ನಿಗೆ ಯಾವ್ದಾದ್ರು ಒಂದು ಹೊಸ ವಿಷಯ ಗೊತ್ತಾಯ್ತು ಅಂತ ಕೇಳಿದ್ರೆ ಅದನ್ನ ಪಾಠ ಮಾಡೋ ತನಕ ಅವನಿಗೆ ಸಮಾಧಾನ ಇಲ್ಲ. ಸೊ ಈ ತರ. ಸೊ ಹಾಗಾದ್ರೆ ಈ ಋಷಿಗಳು ಯಾರು ಅಂತ ಕೇಳಿದ್ರೆ ಅವನು ವೇದಗಳನ್ನ ಸತ್ಯಗಳನ್ನ ನೋಡಿದಾಗ, ಜಗತ್ತಿನ ಸತ್ಯಗಳನ್ನ ನೋಡಿದಾಗ ಅವನಲ್ಲಿ ಅವನು ಇಟ್ಕೊಳಕ್ ಆಗದಲೆ ಆ ಸತ್ಯಗಳನ್ನ ಹೇಳ್ದ. ಆ ಹೇಳುವಿಕೆಯನ್ನ ವೇದಗಳು ಅಂತ ಕರೆದ್ರು. ಸೊ ಹಾಗಾದ್ರೆ ವೇದಗಳನ್ನ ಕೂತ್ಕೊಂಡ್ ಬರದ್ನ ಅವನು ಅಂತ ಕೇಳಿದ್ರೆ ಇಲ್ಲ, ಬರದಿಲ್ಲ. ಆದ್ರೆ ವೇದಗಳು ಆತನ ಅನುಭವದ ಕಥೆಗಳು. ಸೊ ಹಾಗಾಗಿ ವೇದಗಳನ್ನ ಅಪೌರುಷೇಯಗಳು ಅಂತ ಕರೆದ್ರು. ಯಾರೋ ವಿಶ್ವಾಮಿತ್ರ ಅದನ್ನ ನೋಡಿ ಬರೀಲಿಲ್ಲ, ಆದ್ರೆ ಅವನು ಯಾವಾಗ ಸತ್ಯಗಳನ್ನ ನೋಡ್ದ, ಪ್ರಪಂಚದ ಸತ್ಯಗಳನ್ನ ನೋಡ್ದ, ಸೂರ್ಯನ ಅಂತರಾತ್ಮಕ್ಕೆ ಅಥವಾ ಅಂತರಾತ್ಮದ ರಹಸ್ಯಗಳನ್ನ ನೋಡ್ದ, ಅವನು ಗಾಯತ್ರಿ ಮಂತ್ರಗಳನ್ನ ಹೇಳಬೇಕು ಅಂತ ಅನ್ನಿಸ್ತು. ಅಂದ್ರೆ ಗಾಯತ್ರಿ ಮಂತ್ರ ಅದರ ತಾತ್ವಿಕ ಅರ್ಥಗಳನ್ನ ಹೇಳುವಂತ ಒಂದು ಮಂತ್ರ. ಈ ತರ ಪ್ರತಿಯೊಂದು ಮಂತ್ರಕ್ಕೂ ಕೂಡ ಒಬ್ಬ ದೇವತೆ, ಒಬ್ಬ ಋಷಿ, ಒಂದು ಛಂದಸ್ ಇರುತ್ತೆ. ಯಾವಾಗ ಅವರು ಬಾಯಿ ಬಿಟ್ಟು ಕೆಲವೊಂದು ಶಬ್ದಗಳನ್ನ ಹೇಳಿದ್ರೋ
ಅದನ್ನೇ ನಾವೀಗ ವೇದಗಳು ಅಂತ ಕರಿತೀವಿ. ಸೊ ಹಾಗಾಗಿ ವೇದಗಳಿಗೆ ಆದಿ ಇಲ್ಲ, ಅನಂತ ಮತ್ತೆ ಅನಾದಿ, ಅಯಂ ವೇದ ಅಂತ ಹೇಳಿದ್ರು. ಸೊ ಆ 4 ವೇದಗಳು ನಿಮ್ ಮುಂದೆ ಇಟ್ಟಿದ್ದೀನಿ. ಋಗ್ವೇದಗಳು ಎಲ್ಲ ವೇದಗಳಿಗೂ ಪ್ರಮುಖ ಇನ್ ದ ಸೆನ್ಸ್ ಋಕ್ ಅಂತ ಹೇಳಿದ್ರೆ ಪದ್ಯಗಳು ಅಂತ ಅರ್ಥ, ಮಂತ್ರಗಳು ಅಂತ ಅರ್ಥ. ಇಲ್ಲಿ ಅಗ್ನಿಯಾದಿ ಬೇರೆ ಬೇರೆ ದೇವತೆಗಳ ಸ್ತುತಿಗಳ ಮೂಲಕ ಈ ವೇದಗಳು ಶುರುವಾಗುತ್ತೆ. ಅಗ್ನಿಮೀಳೆ ಪುರೋಹಿತಂ ಅಂತ ವೇದದ ಶುರು. ಈ ತರ ವೇದಗಳನ್ನ ಅಂದ್ರೆ ಪ್ರಮುಖ ಋಗ್ವೇದಗಳು ಸಾಮಾನ್ಯವಾಗಿ ಸ್ತುತಿಯನ್ನ ಮಾಡುತ್ತೆ ದೇವತೆಗಳದ್ದು. ಯಜುರ್ವೇದ ಸಾಮಾನ್ಯವಾಗಿ ಶಾಸ್ತ್ರ ಅಂತ ಹೇಳಿದ್ರೆ, ಶಸ್ತ್ರ ಅಂತ ಕೇಳಿದ್ರೆ ಏನು, ಆಚರಣಾ ವಿಭಾಗಗಳನ್ನ ಯಾವ ತರ ಮಾಡಬೇಕು, ಏನ್ ಮಾಡಬೇಕು ಅದನ್ನೇ ಹೇಳುವಂಥದ್ದು ಯಜುರ್ವೇದ. ವಿಶೇಷವಾಗಿ ರಿಚುವಲ್ಸ್, ಕರ್ಮಾಂಗಗಳನ್ನ ಹೇಳುವಂತ ಭಾಗಗಳು. ಅಂದ್ರೆ ಎಲ್ಲಾದ್ರಲ್ಲೂ ಏನು ಉಪನಿಷತ್ಗಳಿದೆ, ಆದ್ರೆ ವಿಶೇಷವಾಗಿ ಏನ್ ಹೇಳುತ್ತೆ ಅಂತ ಕೇಳೋದಾದ್ರೆ ಇದು. ಸೊ ಸಾಮವೇದಗಳು ಕೆಲವೊಂದು ಸಾಮವೇದಗಳ ಮಂತ್ರಗಳು ಕೂಡ ಋಗ್ವೇದದಿಂದಾನೇ ತಗೊಂಡಿರುವಂತಹ ಮಂತ್ರಗಳು, ಕೆಲವೊಂದು ಅದರದ್ದೇ ವೇದಗಳ ಮಂತ್ರಗಳು ಇದೆ. ಇಲ್ಲಿ ವಿಶೇಷವಾಗಿ ಗಾನ ಪ್ರಧಾನವಾಗಿ ಮಂತ್ರಗಳನ್ನ ಹೇಳುವಂತ ಪ್ರಕ್ರಿಯೆ, ಅದು ಏನು ಸಾಮವೇದಗಳು ಅಂತ ಕರಿತೀವಿ. ಅಥರ್ವವೇದದಲ್ಲಿ ವಿಶೇಷವಾಗಿ ಏನು ಆ ಪ್ರಾಕ್ಟಿಕಾಲಿಟಿಗೆ ಸಂಬಂಧಪಟ್ಟಂಥದ್ದು, ಅಂದ್ರೆ ವೇದಗಳನ್ನ ವಿಶೇಷವಾಗಿ ಪ್ರಾಯೋಗಿಕವಾಗಿ ಬಳಸೋದು ಹೇಗೆ, ಕೃಷಿ, ಆಮೇಲೆ ಜಲಾಶಯಗಳ ನಿರ್ಮಾಣ, ಆಮೇಲೆ ಬೇರೆ ಬೇರೆ ಆಸ್ಪೆಕ್ಟ್ಸ್, ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಗಳನ್ನ ನೋಡೋದು, ಅದನ್ನ ಅಥರ್ವವೇದ ಅಂತ ಕರಿತೀವಿ. ಈ ತರ 4 ವೇದಗಳನ್ನ ನಾವು ಇವತ್ತು, ಅಂದ್ರೆ ಆ 4 ವೇದಗಳಿದೆ ಜ್ಞಾನದ ಸ್ವರೂಪಗಳಾಗಿ. ಸೊ ಆಮೇಲೆ ನಾನು ಮುಂಚೆನೆ ಹೇಳೋ ತರ ಇಲ್ಲಿ ವೇದಾಂಗಗಳ ನಿರೂಪಣೆ ಬಂತು. ವೇದಾಂಗಗಳು ವೇದಗಳನ್ನ ಯಥಾವತ್ತಾಗಿ ಇರಿಸುವಿಕೆ ಅಥವಾ ಇರಬೇಕು ಅನ್ನೋ ಕಾರಣಕ್ಕಾಗಿ ವೇದಾಂಗಗಳು ಇಂಜಿನಿಯರ್ ಮಾಡಿರುವಂತ ಸೈನ್ಸಸ್ ಅದು. ವ್ಯಾಕರಣದಿಂದ ಹಿಡಿದು ಏನು ಛಂದಸ್ಸಿನವರೆಗೆ ಒಂದ್ ಅಕ್ಷರ ಮಿಸ್ ಆದ್ರೂ ಗೊತ್ತಾಗ್ಬಿಡುತ್ತೆ, ಇಲ್ಲೇನೋ ತಪ್ಪಿದೆ ಅಂತ. ಸೊ ಹಾಗಾಗಿ ಒಂದೇ ಒಂದ್ ಅಕ್ಷರನೂ ಆ ಕಡೆ ಈ ಕಡೆ ಆಗ್ಬಾರ್ದು, ಒಂದೇ ಒಂದ್ ಸ್ವರನೂ ಆ ಕಡೆ ಈ ಕಡೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಮಾಡಿರುವಂತ ಆ ಟೆಕ್ನಾಲಜಿ, ಮೆಕ್ಯಾನಿಸಮ್, ಅದನ್ನ 4 ಅಥವಾ 6 ವೇದಾಂಗಗಳು ಅಂತ ಕರೆದಿದ್ದೀವಿ. ಅದ್ರ ಬಗ್ಗೆ ಇಲ್ಲೆಲ್ಲ ಇದೆ. ಶಿಕ್ಷಾ ಅಂದ್ರೇನು? ಸೊ ಶಿಕ್ಷತೆ, ಶಿಕ್ಷಾ ಅನ್ನೋದನ್ನ ವಿಶೇಷವಾಗಿ ಉಚ್ಚಾರಣಾ ಶಾಸ್ತ್ರ ಅಂತ ಕರೀತಿದ್ದೇನೆ. ಉಚ್ಚಾರಣಾ ಶಾಸ್ತ್ರ ಈ ಶಬ್ದಗಳನ್ನ ಯಾವ ತರ ಹೇಳಬೇಕು ಅದನ್ನ ಹೇಳ್ಕೊಡುವಂತ ಶಾಸ್ತ್ರ. ಸೊ ವೇದಗಳು ಶಾಬ್ದಿಕವಾಗಿರುವಂತ ಕಾರಣ, ಅಂದ್ರೆ ಗುರುವಿಂದ ಶಿಷ್ಯ, ಶಿಷ್ಯ ಮತ್ತೆ ಗುರುವಾಗಿ ಅವನ ಶಿಷ್ಯಗಳು, ಈ ಗುರು ಪರಂಪರೆ ಇದೆ ಅನ್ನೋ ಕಾರಣಕ್ಕಾಗಿ ಒಬ್ಬೊಬ್ರು ಬಾಯಿಗೂ ಒಂದೊಂದು ಮಂತ್ರಗಳು ಆಗ್ಬಿಡ್ಬಹುದು. ಸೊ ಅದನ್ನ ತಪ್ಸೋದಕ್ಕೆ ಶಿಕ್ಷಾ ಅನ್ನೋದು ಮೊದಲನೇ ವೇದಾಂಗ. ನೀವು ಶಬ್ದಗಳನ್ನ ಇದೇ ಕ್ರಮದಲ್ಲಿ, ಮಹಾಪ್ರಾಣ ಅಂದ್ರೆ ಮಹಾಪ್ರಾಣ, ಅಲ್ಪಪ್ರಾಣ ಅಂದ್ರೆ ಅಲ್ಪಪ್ರಾಣ, ಇದೇ ರೀತಿಯಲ್ಲಿ ಹೇಳುವಂತ ಮೆಕ್ಯಾನಿಸಮ್ನ ಸೃಷ್ಟಿ ಮಾಡುತ್ತೆ. ಅದನ್ನೇ ಶಿಕ್ಷಾ ಅಂತ. ಸೊ ಒಂದು ಗ್ರಂಥ ಅಂತ ಕೇಳಿದ್ರೆ ಪಾಣಿನಿಯ ಶಿಕ್ಷಾ ಇದೆ, ನಾರದ ಶಿಕ್ಷಾ ಇದೆ, ಬೇರೆ ಬೇರೆ ತರದ ಒಂದೊಂದು ವೇದಗಳಿಗೂ ಒಂದೊಂದು ಒಬ್ಬೊಬ್ಬ ಋಷಿಯ ಶಿಕ್ಷಾ ಗ್ರಂಥಗಳಿದೆ. ಆ ಪ್ರಕಾರವಾಗಿ ಅವರು ಆ ವೇದಗಳನ್ನ ಅನುಸರಿಸ್ಬೇಕು, ವೇದಗಳನ್ನ ಹೇಳ್ಬೇಕು. ಫೊನೆಟಿಕ್ಸ್ ಅಂತ. ಎರಡನೇದು ಛಂದಸ್ಸು. ಏನ್ ಛಂದಸ್ಸು? ಬೈನರಿ ಅಥವಾ ಪ್ರೊಸೋಡಿ ಅಂತ ಏನ್ ಹೇಳ್ತೀವಿ, ಅಂದ್ರೆ ಈ ಕ್ರಮದಲ್ಲಿ ಇದೇ ಲೈನಲ್ಲಿ ಇಷ್ಟಕ್ಷರನೇ ಬರಬೇಕು. ಒಂದೊಂದು ಛಂದಸ್ಸು, ಗಾಯತ್ರಿ ಛಂದಸ್ಸು ಅಂದ್ರೆ 24 ಅಕ್ಷರಗಳೇ ಬರಬೇಕು, 28 ಅಕ್ಷರಗಳೇ ಬರಬೇಕು. ಚತುಷ್ಪದ ಗಾಯತ್ರಿ, ತ್ರಿಪದ ಗಾಯತ್ರಿ ಅಂತ ಇದೆ. ಸೊ ಹಾಗಾಗಿ ವೇದಗಳನ್ನ ಒಂದು ಹಾಳಾಗದೇ ಇರೋ ತರ, ಡಿಫ್ರೇಮ್ ಆಗದೆ ಇರೋ ತರ ನೋಡ್ಕೊಳ್ಳುವಂತ ಒಂದು ಅದ್ಭುತವಾದ ವ್ಯವಸ್ಥೆ, ಅದು ಛಂದಸ್ಸು ಅಂತ ಕರಿತೀವಿ. ಮುಂದೆ ವ್ಯಾಕರಣ ಅಂದ್ರೆ ಏನು? ವ್ಯಾಕರಣ ಅಂದ್ರೆ ಶಬ್ದಶಾಸ್ತ್ರ. ಆ ಶಬ್ದಶಾಸ್ತ್ರಗಳಲ್ಲಿ ಒಂದೊಂದು ಶಬ್ದದ ನಿಷ್ಪತ್ತಿ ಯಾವ ತರ ಆಯ್ತು. ಇಂದ್ರಹ ಅಂತ ಹೇಳಿದ್ರೆ ಇದಿ ಐಶ್ವರ್ಯೆ ಅಂತ ಧಾತು, ಈ ಧಾತುವಿನಿಂದ ಬಂದಿದೆ. ಇಂದ್ರ ಅನ್ನೋದಕ್ಕೆ ಎಲ್ಲೇ ಹೋಗ್ಲಿ ಇದೇ ಅರ್ಥ, ಐಶ್ವರ್ಯ ಅನ್ನೋ ಅರ್ಥ. ಶಂಕರಃ, ಶಂ ಕರೋತೀತಿ ಶಂಕರಃ, ಅಂದ್ರೆ ಒಳ್ಳೇದನ್ನ ಯಾರು ಮಾಡ್ತಾನೋ ಅವನೇ ಶಂಕರಃ.
ಕಾರ್ತಿಕಃ ಕೃತ್ತಿಕಾ ನಕ್ಷತ್ರೇ ಜಾತಃ ಇತಿ ಕಾರ್ತಿಕಃ. ಕೃತ್ತಿಕಾ ಅನ್ನೋ ನಕ್ಷತ್ರದಲ್ಲಿ ಯಾರು ಹುಟ್ಟಿದಾನೋ ಅವನೇ ಕಾರ್ತಿಕ. ಸೊ ಈ ತರ ಒಂದು ಅಬ್ಸಲ್ಯೂಟ್ ಸ್ಟ್ರಕ್ಚರ್ ಅದು ವ್ಯಾಕರಣ ವೇದಗಳಿಗೆ, ವಿಶೇಷವಾಗಿ ಸಂಸ್ಕೃತಕ್ಕೆ. ಗೊತ್ತಾಯ್ತಾ? ಸೊ ಇದನ್ನ ಪ್ರಕೃತಿ ಮತ್ತೆ ಪ್ರತ್ಯಯ ವಿವೇಕ ಅಂತ ಕೂಡ ಕರೀತಾರೆ. ಪ್ರಕೃತಿ ಮತ್ತೆ ಪ್ರತ್ಯಯ. ಪ್ರಕೃತಿ ಅಂದ್ರೆ ಒಂದು ಶಬ್ದ, ಆ ಶಬ್ದಕ್ಕೆ ಪ್ರತ್ಯಯಗಳನ್ನ ಸೇರಿಸಿ ಆ ವಿವೇಚನೆ ಇದೆಯಲ್ಲ, ಅದನ್ನ ವ್ಯಾಕರಣಂ ಅಂತ ಕರೀತಾರೆ. ಆಮೇಲೆ ಇನ್ನೊಂದಿದೆ ವೈದಿಕ ವ್ಯಾಕರಣ. ವೈದಿಕ ವ್ಯಾಕರಣ ಇನ್ ದ ಸೆನ್ಸ್ ನಿರುಕ್ತ, ಎಟಿಮಾಲಜಿ. ಸೊ ಶಬ್ದದ ವಿಜ್ಞಾನಗಳನ್ನ ನೋಡಿದ್ರಿ, ಆದ್ರೆ ಶಬ್ದ ಒಂದೊಂದು ಶಬ್ದಗಳಿಗೆ ಸೇರ್ಬೇಕಾದ್ರೆ ಅಲ್ಲೊಂದು ವಿಶೇಷ ಅರ್ಥಗಳು ಬರುತ್ತೆ. ಉದಾಹರಣೆಗೆ ನೀವು ಕಾರ್ತಿಕ ಅಂತಾನೆ ಒಂದು ಉದಾಹರಣೆ ತಗೊಂಡ್ರೆ, ಕಾರ್ತಿಕ ಅನ್ನೋ ಶಬ್ದ ವಿವರಣೆ ವ್ಯಾಕರಣದಿಂದ ನೋಡಿದ್ರಿ, ಆದ್ರೆ ಕಾರ್ತಿಕ ಅನ್ನೋ ಶಬ್ದಕ್ಕೆ ಇನ್ನೊಂದೇನೋ ಸೇರಿಸಿದಾಗ, ಇನ್ನೊಂದು ಯಾವುದೋ ವಾಕ್ಯಗಳನ್ನ ಸೇರಿಸಿದಾಗ ಆ ವಾಕ್ಯಗಳಿಗೆ ಅಥವಾ ಎರಡು ಪದಗಳಿಗೆ ಒಂದು ವಿಶೇಷ ಅರ್ಥಗಳು ಬರುತ್ತೆ. ಆ ಎಟಿಮಾಲಜಿಯನ್ನ ಹೇಳುವಂಥದ್ದು ಶಾಸ್ತ್ರ, ಅದನ್ನ ನಿರುಕ್ತ ಶಾಸ್ತ್ರ ಅಂತ ಕರೀತಾರೆ. ಒಂದು ವಿಶೇಷವಾದಂತ ನಿರುಕ್ತ ಶಾಸ್ತ್ರ ಇದೆ, ಯಾಸ್ಕಾಚಾರ್ಯರು ಬರೆದಿರುವಂಥದ್ದು. ಅದಕ್ಕೆ ಪ್ರತಿಯೊಂದು ಶಬ್ದಕ್ಕೆ ವೈದಿಕ ಅನುಸಾರವಾಗಿ ಯಾವ ತರ ಅರ್ಥಗಳನ್ನ ಹೇಳ್ಬೇಕು ಅನ್ನೋದನ್ನ ಹೇಳ್ತಾರೆ ಇಲ್ಲಿ ನಿರುಕ್ತ. ಸೊ ಹಾಗಾಗಿ ಸಾಮಾನ್ಯ ಸಂಸ್ಕೃತ ವ್ಯಾಕರಣ ಗೊತ್ತಿದ್ರೆ ಸಾಕು ಅಂತಲ್ಲ, ವೈದಿಕವಾದಂಥದ್ದು ಬೇರೆ ಇದೆ. ವೇದಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೇರೆದೇ ಒಂದು ವೇದಾಂಗ, ಅದು ನಿರುಕ್ತ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಹಂಗಾದ್ರೆ ಮಾತ್ರ ಆ ವೈದಿಕ ವಾಕ್ಯಗಳಿಗೆ ಅರ್ಥಗಳನ್ನ ಹೇಳೋದಕ್ಕೆ ಸಾಧ್ಯ. ಸಮ್ಯಕ್ ನಿರುಕ್ತಂ, ಜ್ಯೋತಿಷಂ, ಇದೆರಡು ಇನ್ಫ್ಯಾಕ್ಟ್ ದೀಸ್ ಆರ್ ದ ಅಪ್ಲಿಕೇಶನ್ ಪಾರ್ಟ್ ಆಫ್ ಎರಡು ವೇದಾಂಗಗಳು ಅಥವಾ ವೇದಗಳ ಅಪ್ಲಿಕೇಶನ್ ಪಾರ್ಟ್ಸ್. ಏನಿದು ಜ್ಯೋತಿಷ? ಜ್ಯೋತಿಷ ಇನಿಷಿಯಲಿ ಏನಕ್ಕೆ ಯೂಸ್ ಮಾಡ್ತಿದ್ವಿ ಅಂತ ಕೇಳಿದ್ರೆ, ವೇದಗಳನ್ನ ಅಥವಾ ವೇದಾರ್ಥಗಳನ್ನ ಅಭ್ಯಾಸ ಮಾಡಬೇಕಾದ್ರೆ, ವೇದಾರ್ಥಗಳು ಅಂದ್ರೆ ಏನು? ಯಜ್ಞಗಳು. ಆ ಯಜ್ಞಗಳನ್ನ ಅಭ್ಯಾಸ ಮಾಡಬೇಕಾದ್ರೆ ಕಾಲಗಣನೆ ಬೇಕು. ಚೈತ್ರ ಮಾಸದ ಈ ಪಕ್ಷದ ಈ ತಿಥಿಯಲ್ಲಿ ನಾನು ಈ ಸೂರ್ಯನ ಈ ಪ್ರಕ್ರಿಯೆ, ಈ ಚಲನೆಯಲ್ಲಿ ನಾನೊಂದು ಹೋಮ ಮಾಡಬೇಕು. ಸೊ ಹಾಗಾಗಿ ಜ್ಯೋತಿಷ ಬಂತು. ಸಮ್ಯಕ್. ಸೊ ಆಮೇಲೆ ಜ್ಯೋತಿಷ್ಯವನ್ನ ಏನು ನಮ್ಮ ಜ್ಯೋತಿಷಿಗಳು, ಈಗಿನ ಜ್ಯೋತಿಷಿಗಳು ಅದನ್ನ ಇನ್ನೂ ಪ್ರಾಕ್ಟಿಕಾಲಿಟಿ ತಂದು ವೇದದಿಂದ ಸ್ವಲ್ಪ ದೂರನೇ ಹೋಗ್ತಿರೋದನ್ನ ನಾವು ನೋಡ್ತೀವಿ. ಈಗ ಕೈ ನೋಡಿ ಹಸ್ತ ಪ್ರತಿಶಾಸ್ತ್ರಗಳನ್ನ ಅಥವಾ ಹಸ್ತವನ್ನ ಹೇಳ್ತೀನಿ, ಪಾಮಿಸ್ಟ್ರಿ ಅದನ್ನ ಮಾಡ್ತೀನಿ. ಇಟ್ಸ್ ನಾಟ್ ಜ್ಯೋತಿಷ್ಯ. ಜ್ಯೋತಿಷ್ಯ ಅನ್ನೋದಕ್ಕೆ ವಿವರಣೆನೇ ಇದು. ಏನು ಅಂತ ಕೇಳಿದ್ರೆ, ಜ್ಯೋತಿಷಾಂ ಅಧ್ಯಯನಂ ಯತ್ರ. ಜ್ಯೋತಿಷಾಂ ಅಧ್ಯಯನಂ ಅಂತ ಹೇಳಿದ್ರೆ, ಜ್ಯೋತಿಷ್ ಅಂತ ಕೇಳಿದ್ರೆ ಸೂರ್ಯನ ಕಿರಣಗಳು ಅಥವಾ ಕಿರಣಗಳು, ಆ ಕಿರಣಗಳ ಅಧ್ಯಯನಗಳನ್ನ ಜ್ಯೋತಿಷ್ಯ ಅಂತ ಕರಿತೀರಿ. ಏನಕ್ಕೆ ಅದ್ಬೇಕು ಅಂತ ಕೇಳಿದ್ರೆ, ವೇದಾರ್ಥಗಳನ್ನ ಅಭ್ಯಾಸ ಮಾಡೋದಕ್ಕೆ ಯಜ್ಞಗಳನ್ನ ಮಾಡಬೇಕು. ಆ ಯಜ್ಞಗಳು ಯಾವ ಕಾಲ ಗಣನೆಯಲ್ಲಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡೋದು ಜ್ಯೋತಿಷ್ಯ. ದಟ್ಸ್ ಅ ಸಿಂಪಲ್ ಆನ್ಸರ್ ಫಾರ್ ಇಟ್. ಬಟ್ ಕೊನೆಯದೊಂದು ವೇದಾಂಗ ಇದೆ, ಅದನ್ನ ಕಲ್ಪಹ ಅಂತ ಕರಿತೀವಿ. ವಾಟ್ ಇಸ್ ಕಲ್ಪಹ? ಕಲ್ಪಹ ಅಂತ ಹೇಳಿದ್ರೆ ಇದು ಒಂಥರ ಇಟ್ಸ್ ದ ಕಾಂಬಿನೇಷನ್ ಆಫ್ ಆಲ್ ಮ್ಯಾಥಮೆಟಿಕ್ಸ್ ಸ್ಟ್ರಕ್ಚರ್ಸ್, ಸ್ಪೆಷಲಿ ಯಾವ್ದು ಜಾಮೆಟ್ರಿ ಇದೆ. ಅಂದ್ರೆ ವೇದಾರ್ಥಗಳನ್ನ ಅಂದ್ರೆ ಯಜ್ಞಗಳನ್ನ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಯಜ್ಞ ವೇದಿಗಳನ್ನ ನಿರ್ಮಾಣ ಮಾಡಬೇಕಾಗುತ್ತೆ. ಇದೇ ಆಕಾರದಲ್ಲಿ ಯಜ್ಞಗಳನ್ನ ಮಾಡಬೇಕು. ಇದೇ ಆಕಾರದ ಏನು ಆ ಸ್ಟ್ರಕ್ಚರ್ ಅಲ್ಲಿ ನಾವೇನ್ ಮಾಡ್ಬೇಕು, ಅಗ್ನಿಯನ್ನ ಪ್ರತಿಷ್ಠಾಪನೆ ಮಾಡ್ಬೇಕು. ಈ ತರದ್ದು ನಿಯಮಗಳಿರುತ್ತೆ. ಈ ತರ ನಿಯಮಗಳನ್ನ ಪಾಲನೆ ಮಾಡ್ಬೇಕಾದ್ರೆ ಕಲ್ಪಶಾಸ್ತ್ರ ಅದು ಅತ್ಯಂತ ಉಪಯುಕ್ತಕರವಾದಂತ ಶಾಸ್ತ್ರ. ಆಯ್ತಾ? ಸೊ ಇದನ್ನ ವೇದಾಂಗಗಳು ಅಂತ ಕರೆಯೋಣ. ಸೊ ಇವತ್ತು ಇದಿಷ್ಟು ಶಾಸ್ತ್ರಗಳನ್ನ